ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗಿರೋ ಟೆಸ್ಟ್ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲು ನಾನು ಅನ್ಕೊಂಡಿದ್ದೆ ಸ್ನೇಹಿತರೆ, ಈ ಮೂವಿಯ ಸ್ಟೋರಿ ಒಂದು ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಬಗ್ಗೆ ಇರಬೇಕು ಅಂತ. ಆದ್ರೆ ಮೂವಿ ನೋಡಿದಾಗ ಗೊತ್ತಾಯ್ತು ಈ ಮೂವಿಯಲ್ಲಿ ಇರೋ ಪಾತ್ರಗಳ ಟೆಸ್ಟ್ ಅಂದ್ರೆ ಪರೀಕ್ಷೆ ನಡೀತಾ ಇದೆ ಇಲ್ಲಿ ಅಂತ. ಇವ್ರಿಗೆ ಜೀವನ ಯಾವ ರೀತಿ ಟೆಸ್ಟ್ ಕೊಡುತ್ತೆ, ಇವರಿರೋ ಸನ್ನಿವೇಶಗಳು ಯಾವ ರೀತಿ ಟೆಸ್ಟ್ ಕೊಡುತ್ತೆ, ಆ ಪರೀಕ್ಷೆಯನ್ನ ಹೇಗೆ ಈ ಪಾತ್ರಗಳು ಪಾಸ್ ಮಾಡ್ಕೊಂಡು ಬರ್ತಾರೆ ಅನ್ನೋದೇ ಈ ಮೂವಿಯ ಸ್ಟೋರಿ. ಸೊ ಚಿತ್ರದಲ್ಲಿ ಏನಾಗ್ತಿದೆ, ಮೂವಿ ಏನ್ ಹೇಳೋಕೆ ಹೊರಟಿದೆ, ಯಾರ್ಯಾರ ಪಾತ್ರ ಯಾವ್ಯಾವ ರೀತಿ ಇದೆ, ಎಂಡಿಂಗ್ ಅಲ್ಲಿ ಏನಾಯ್ತು ಎಲ್ಲವನ್ನ ಕೊನೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಮೂವಿಯ ಸ್ಟೋರಿಯನ್ನ ನೋಡೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಅರ್ಜುನ್ ಅನ್ನೋ ಕ್ರಿಕೆಟ್ ಪ್ಲೇಯರ್ ಹೇಳ್ತಾ ಇದ್ದಾನೆ, ಜೀವನ ಅನ್ನೋದು ಆಟ ಇದ್ದಂಗೆ. ಈ ಆಟದಲ್ಲಿ ಇರೋ ಒಂದೇ ಒಂದು ರೂಲ್ ಯಾವ್ದಂದ್ರೆ ಫೀಲ್ಡ್ ಗೆ ಇಳಿದು ಆಟ ಆಡ್ಬೇಕು, ಬೇರೆ ಯಾವುದೇ ದಾರಿ ಇಲ್ಲ. ಇದನ್ನ ಯಾವಾಗ ನಾವು ಅರ್ಥ ಮಾಡ್ಕೊಂತೀವೋ ಆಗ ನಮ್ಮ ಪರೀಕ್ಷೆ ಶುರು ಆಗುತ್ತೆ ಅಂತ. ಈಗ ಅರ್ಜುನ್ ಮತ್ತೆ ಅವನ ಫ್ಯಾಮಿಲಿಯನ್ನ ತೋರಿಸ್ತಾರೆ. ಅರ್ಜುನ್ ತುಂಬಾನೇ ಒಳ್ಳೆ ಕ್ರಿಕೆಟ್ ಪ್ಲೇಯರ್, ತುಂಬಾನೇ ಫೇಮಸ್ ಕೂಡ ಆಗಿರ್ತಾನೆ. ಇವನ್ಗೆ ಕ್ರಿಕೆಟ್ ಅಂದ್ರೇನೆ ಎಲ್ಲ, ಬಹಳ ಕಷ್ಟಪಟ್ಟು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ. ಆದ್ರೆ ಕಳೆದ 2 ವರ್ಷದಿಂದ ಫಾರ್ಮ್ ಅಲ್ಲಿ ಇಲ್ಲ. ಸೆಂಚುರಿ, ಹಾಫ್ ಸೆಂಚುರಿ ಇರ್ಲಿ, ಕೆಲವು ರನ್ಸ್ ಗಳಿಸೋಕು ಕಷ್ಟ ಪಡ್ತಾ ಇದ್ದಾನೆ. ಕೆಲವರು ಇವನು ರಿಟೈರ್ ಆಗೋದೇ ಒಳ್ಳೇದು ಅಂತ ಹೇಳ್ತಿದ್ರು. ಅರ್ಜುನ್ಗೆ ಈ ರೀತಿ ಕೊನೆಯಲ್ಲಿ ಚೆನ್ನಾಗಿ ಆಡ್ದಲೇ ರಿಟೈರ್ ಆಗೋಕೆ ಇಷ್ಟ ಇಲ್ಲ. ಅದಕ್ಕೆ ಇನ್ನ 3 ದಿನದಲ್ಲಿ ಚೆನ್ನೈನ ಚೇಪಾಕ್ ಸ್ಟೇಡಿಯಂ ಅಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಫೈನಲ್ ಟೆಸ್ಟ್ ಮ್ಯಾಚ್ ನಡೀತಾ ಇದೆ. ಅದರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲೇಬೇಕು ಅಂತ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದಾನೆ. ಇನ್ನ ಮನೆಯಲ್ಲಿ ಇವನ ಹೆಂಡತಿ ಪದ್ಮ, ಮಗ ಆದಿ ಮತ್ತೆ ಅರ್ಜುನ್ನ ತಂದೆ ಕೂಡ ಇದ್ದಾರೆ. ನೆಕ್ಸ್ಟಿನಲ್ಲಿ ಸರ್ವನನ್ ಮತ್ತೆ ಕುಮುದ ಅನ್ನೋ ಗಂಡ ಹೆಂಡತಿಯನ್ನ ತೋರಿಸ್ತಾರೆ. ಕುಮುದ ಸ್ಕೂಲ್ ಟೀಚರ್ ಆಗಿದ್ರೆ, ಸರ್ವನನ್ MIT ಅಲ್ಲಿ ಓದಿ ಈಗ ಫ್ಯೂಯಲ್ ಸೆಲ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಆಲ್ಟರ್ನೇಟಿವ್ ಎನರ್ಜಿ ತಯಾರಿಸೋಕೆ ಒಂದು ಪ್ರಾಜೆಕ್ಟ್ ನ ರೆಡಿ ಮಾಡ್ತಿದ್ದಾನೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಹೈಡ್ರೋಫ್ಯೂಯಲ್ ನ ಮಾಡೋಕೆ ಹೊರಟಿದ್ದಾನೆ. ಗಾಡಿಯಲ್ಲಿ ಪೆಟ್ರೋಲ್ ಬದಲು ಈ ಹೈಡ್ರೋಫ್ಯೂಯಲ್ ನ ಯೂಸ್ ಮಾಡೋದ್ರಿಂದ ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಗಾಡಿಯಿಂದ ಹೊಗೆ ಬದಲು ಸ್ಟೀಮ್ ಬರುತ್ತೆ ಅಷ್ಟೇ. ಈ ಪ್ರಾಜೆಕ್ಟ್ ಗೆ ತುಂಬಾನೇ ಹಣ ಸುರಿದು ಸಾಲ ಎಲ್ಲ ಮಾಡ್ಕೊಂಡಿದ್ದಾರೆ ಸರ್ವಣನ್ ಮತ್ತೆ ಅವನ ಫ್ರೆಂಡ್ ಭರಣಿ. ಕುಮುದಾಗೆ ಪ್ರಾಜೆಕ್ಟ್ ವಿಷಯ ಗೊತ್ತು, ಆದ್ರೆ ಹೊರಗೆ ಸಾಲ ಮಾಡ್ಕೊಂಡಿರೋ ವಿಷಯ ಇನ್ನೂ ಗೊತ್ತಾಗಿಲ್ಲ. ಕುಮುದಾಗೂ ಒಂದು ಸಮಸ್ಯೆ ಇದೆ, ಮದುವೆಯಾಗಿ 10 ವರ್ಷ ಆದ್ರೂ ಮಕ್ಕಳಾಗಿಲ್ಲ. ಅದಕ್ಕೆ IVF ಟ್ರೀಟ್ಮೆಂಟ್ಗೆ ಅಂತ ಓಡಾಡ್ತಿದ್ದಾಳೆ. ಮತ್ತೆ ಅರ್ಜುನ್ ಇವಳ ಸ್ಕೂಲ್ ಮೇಟ್ ಆಗಿದ್ದ, ಜೊತೆಗೆ ಕ್ರಿಕೆಟ್ ಅಂದ್ರೆ ಇವಳಿಗೆ ತುಂಬಾನೇ ಇಷ್ಟ. ಹಾಗಾಗಿ ಯಾವಾಗ್ಲೂ ಕ್ರಿಕೆಟ್ ಬಗ್ಗೆ ನ್ಯೂಸ್ ಟಿವಿಯಲ್ಲಿ ನೋಡ್ತಾ ಇರ್ತಾಳೆ. ನಂತರ ಸರ್ವಣನ್ ಮತ್ತೆ ಭರಣಿ ಇಬ್ರು ಧರ್ಮೇಶ್ ಅನ್ನೋ ವ್ಯಕ್ತಿ ಹತ್ರ ಬರ್ತಾರೆ. ಯಾಕಂದ್ರೆ ಇವ್ರ ಹತ್ರನೇ ಸಾಲ ತಗೊಂಡಿದ್ದಾರೆ, ಬಡ್ಡಿ ಕಟ್ತಿಲ್ಲ. ಜೊತೆಗೆ ತಮ್ಮ ಕ್ಯಾಂಟೀನ್ಗೆ ಹೊಸ ಎಕ್ವಿಪ್ಮೆಂಟ್ ಖರೀದಿಸೋಕೆ ಅಂತ ಸುಳ್ಳು ಹೇಳಿ ಹಣ ತಗೊಂಡು ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾನೆ. ಮತ್ತೆ ಇಂಡಸ್ಟ್ರೀಸ್ ಸೆಕ್ರೆಟರಿಯಿಂದ ತನ್ನ ಹೈಡ್ರೋಫ್ಯೂಯಲ್ ಪ್ರಾಜೆಕ್ಟ್ ಅಪ್ರೂವಲ್ ತಗೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಧರ್ಮೇಶ್ ಕೆಲವು ಇಲ್ಲಿಗಲ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಅದರಲ್ಲಿ ಒಂದು ಬೆಟ್ಟಿಂಗ್ ದಂಧೆ. ಇವನ ಬಿಸ್ನೆಸ್ ಪಾರ್ಟ್ನರ್ ಕುಟ್ಟಿ ಸರ್ವನನ್ ಮತ್ತೆ ಭರಣಿಯಿಂದ ಕೊಟ್ಟಿರೋ ಸಾಲ ಬಡ್ಡಿ ಇಸ್ಕೊಳ್ಳೋಕೆ ಇವರಿಗೆ ತುಂಬಾನೇ ತೊಂದರೆ ಕೊಡ್ತಾ ಇರ್ತಾನೆ. ಈಗ ಧರ್ಮೇಶ್ ನ ಮೀಟ್ ಮಾಡೋಕೆ ಬಾಂಬೆಯಿಂದ ಡಿಮೆಲ್ಲೋ ಅನ್ನೋ ವ್ಯಕ್ತಿ ಬಂದಿದ್ದಾನೆ. ಬಾಂಬೆಯಲ್ಲಿ ಇವನು ಬೆಟ್ಟಿಂಗ್ ದಂಧೆ ನಡೆಸ್ತಾನೆ. ಇವ್ರದೆಲ್ಲ ಒಂದು ದೊಡ್ಡ ಸಿಂಡಿಕೇಟ್ ಇದೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಟೆಸ್ಟ್ ಮ್ಯಾಚ್ ಸದ್ಯಕ್ಕೆ ಪ್ರಪಂಚದ ಅತಿ ದೊಡ್ಡ ಮ್ಯಾಚ್ ಆಗಿರೋದ್ರಿಂದ ಸ್ಪಾಟ್ ಫಿಕ್ಸಿಂಗ್ ಅಂದ್ರೆ ಮ್ಯಾಚ್ ಫಿಕ್ಸಿಂಗ್ ಮಾಡಿ 500 ಕೋಟಿ ಗಳಿಸೋ ಪ್ಲಾನ್ ಮಾಡ್ತಿದ್ದಾರೆ. ಈ ಕೆಲಸಕ್ಕೆ ಟೀಮ್ ಅಲ್ಲಿ ಇರೋ ಪ್ಲೇಯರ್ಸ್ ನ ಕಾಂಟ್ಯಾಕ್ಟ್ ಮಾಡಿ ದುಡ್ಡನ್ನ ಆಫರ್ ಮಾಡಿ ತಮಗೆ ಬೇಕಾಗಿರೋ ರೀತಿ ಆಟ ಆಡೋ ಹಾಗೆ ಮಾಡೋಕೆ ಈ ಡಿಮೆಲ್ಲೋ, ಧರ್ಮೇಶ್ ಎಲ್ಲ ಸೇರ್ಕೊಂಡು ಪ್ಲಾನ್ ಮಾಡ್ತಿದ್ದಾರೆ. ಅದೇ ಇನ್ನೊಂದ್ ಕಡೆ ACP ಅಗಿಲನ್ ಈ ಬೆಟ್ಟಿಂಗ್ ದಂಧೆ ನಡೆಸ್ತಾ ಇರೋರ್ನ ಪತ್ತೆ ಹಚ್ಚೋಕೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇವ್ರಿಗೆ ಸದ್ಯಕ್ಕೆ ಬಂದಿರೋ ಇನ್ಫಾರ್ಮೇಶನ್ ಏನಂದ್ರೆ ಚೆನ್ನೈ ಬೆಟ್ಟಿಂಗ್ ಸಿಂಡಿಕೇಟ್ ನ ಹೆಡ್ ಆಗಿದ್ದವ್ರನ್ನ ಯಾವ್ದೋ ಕಾರಣಕ್ಕೆ ಕೊಲೆ ಮಾಡಿ ಸಾಯಿಸಿದ್ದಾರೆ. ಹಾಗಾಗಿ ಚೆನ್ನೈ ಬೆಟ್ಟಿಂಗ್ ಸಿಂಡಿಕೇಟ್ ಗೆ ಹೊಸ ಹೆಡ್ ಹುಡ್ಕೋಕೆ ಡಿಮೆಲ್ಲೋ ಬಂದೇ ಬರ್ತಾನೆ ಅಂತ ಅವನ ಮೇಲೆ ಒಂದು ಕಣ್ಣಿಡೋಕೆ ಹೇಳ್ತಾರೆ ACP ಅಗಿಲನ್. ಇದಾದ್ಮೇಲೆ ಮೂವಿಯ ಓಪನಿಂಗ್ ಕ್ರೆಡಿಟ್ಸ್ ಅಲ್ಲಿ ಅರ್ಜುನ್ ಹೇಗೆ ಚಿಕ್ಕವನಿದ್ದಾಗ್ಲಿಂದನೂ ಕ್ರಿಕೆಟರ್ ಆಗ್ಬೇಕು ಅಂತ ಕನ್ಸ್ ಕಾಣ್ತಾ ಕಷ್ಟಪಟ್ಟು ಕ್ರಿಕೆಟರ್ ಆಗಿ ತುಂಬಾನೇ ಅವಾರ್ಡ್ಸ್ ಎಲ್ಲ ಗೆದ್ದು ಪ್ರೆಸಿಡೆಂಟ್ ಇಂದ ಅವಾರ್ಡ್ ಕೂಡ ಪಡ್ಕೊಂಡು ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅನ್ನೋದನ್ನ ತೋರಿಸ್ತಾರೆ. ನೆಕ್ಸ್ಟಿನಲ್ಲಿ ಆದಿ ಸ್ಕೂಲ್ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾನೆ. ಇವನಿಗೆ ಸಪೋರ್ಟ್ ಮಾಡೋಕೆ ಇವನ ಟೀಚರ್ ಕುಮುದ ಕೂಡ ಬಂದಿದ್ದಾರೆ. ಇದೇ ಸಮಯಕ್ಕೆ ಆದಿನ ಮನೆಗೆ ಕರ್ಕೊಂಡು ಹೋಗೋಕೆ ಅರ್ಜುನ್ ಬಂದಾಗ ಕುಮುದ ಇವನನ್ನ ಮಾತಾಡ್ಸೋಕೆ ನೋಡ್ತಾಳೆ. ಆದ್ರೆ ಅರ್ಜುನ್ ಇವಳನ್ನ ಗುರ್ತೇ ಹಿಡಿಯಲ್ಲ. ಆದಿಗೆ ಬೇರೆ ಹುಡುಗರು ಆಡ್ಕೊಂತಾ ಇರ್ತಾರೆ. ನಿಮ್ಮ ಅಪ್ಪನ ತರ ನೀನು ಔಟ್ ಆಗು ಅಂತೆಲ್ಲ ಹೇಳ್ತಾ ಹಿಂದೆನೆ ಆದಿ ರಿವರ್ಸ್ ಸ್ವೀಪ್ ಹೊಡೆಯೋಕೆ ಹೋಗಿ ಇವನೇ ಕ್ಲೀನ್ ಬೌಲ್ಡ್ ಆಗಿ ಹೋಗ್ತಾನೆ. ಕುಮುದ ಇವನ್ಗೆ ಏನು ತೊಂದರೆ ಇಲ್ಲ, ಚೆನ್ನಾಗಿ ಆಡ್ದೆ, ನೆಕ್ಸ್ಟ್ ಟೈಮ್ ಸ್ವಲ್ಪ ಪ್ರಾಕ್ಟೀಸ್ ಮಾಡು ಅಂತ ಹೇಳಿ ಕಳ್ಸಿದ್ರೆ ಅರ್ಜುನ್ ಇವನಿಗೆ ಬೈತಾ ಇದ್ದಾನೆ. ನಿನ್ನಿಂದ ಇಡೀ ಟೀಮ್ ಸೋಲೋ ಹಾಗಾಯ್ತು, ದೊಡ್ಡ ಮನುಷ್ಯನ್ ತರ ರಿವರ್ಸ್ ಸ್ವೀಪ್ ಯಾಕೆ ಟ್ರೈ ಮಾಡ್ದೆ ಅಂತ. ಇನ್ನೊಂದ್ ಕಡೆ ಸರ್ವನನ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಹತ್ರ ಬಂದು ತನ್ನ ಪ್ರಾಜೆಕ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಹೇಗೆ ಪೆಟ್ರೋಲ್ ಬದಲು ನೀರಿಂದ ಮಾಡೋ ಹೈಡ್ರೋಫ್ಯೂಯಲ್ ನ ಯೂಸ್ ಮಾಡೋದ್ರಿಂದ ತಿಂಗಳಿಗೆ 2,500 - 3,500 ಪೆಟ್ರೋಲ್ಗೆ ಖರ್ಚಾಗೋದು, ಹೈಡ್ರೋಫ್ಯೂಯಲ್ಗೆ ಕೇವಲ 500 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಇದರಿಂದ ಪೊಲ್ಯೂಷನ್ ಕಡಿಮೆ ಆಗಿ ಇಡೀ ದೇಶಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ
ಆಗುತ್ತೆ ಅಂದಾಗ ಇದಕ್ಕೆ ಮಿನಿಸ್ಟರ್ ಇಂಪ್ರೆಸ್ ಆಗಿ ಪ್ರಾಜೆಕ್ಟ್ ನ ಅನೌನ್ಸ್ ಮಾಡೋಕೆ ಡಿಸೈಡ್ ಮಾಡ್ತಾರೆ. ಇನ್ನ ಕುಮುದ IVF ಟ್ರೀಟ್ಮೆಂಟ್ ಗೆ ಅಂತ ಹಾಸ್ಪಿಟಲ್ ಗೆ ಬಂದಾಗ ಗೊತ್ತಾಗುತ್ತೆ ಪ್ರೆಗ್ನೆಂಟ್ ಆಗೋದಕ್ಕೆ ತುಂಬಾನೇ ತಿಂಗಳಿನಿಂದ ಇವಳು ಟ್ರೀಟ್ಮೆಂಟ್ ತಗೊಂತಾ ಇದ್ದಾಳೆ. ಈಗ IVF ಇಂದ ಪ್ರೆಗ್ನೆಂಟ್ ಆಗೋಕೆ ಅವಕಾಶ ಇದೆ ಅಂತ ರಿಪೋರ್ಟ್ ನೋಡಿ ಡಾಕ್ಟರ್ ಹೇಳಿ ಕಳೆದ ಬಾರಿ ಅಬಾರ್ಷನ್ ಆಗಿರೋದ್ರಿಂದ ಈ ಬಾರಿ ಕೂಡ ರಿಸ್ಕ್ ಇದೆ, ಯಾವುದೇ ಕಾರಣಕ್ಕೂ ಜಾಸ್ತಿ ಸ್ಟ್ರೆಸ್ ತಗೊಳ್ಳೋ ಹಾಗಿಲ್ಲ ಅಂತ ಡಾಕ್ಟರ್ ಏನೋ ಹೇಳ್ತಾರೆ. ಆದ್ರೆ ಇನ್ ಮುಂದೆ ಕುಮುದಾಳ ಜೀವನದಲ್ಲಿ ಸ್ಟ್ರೆಸ್ ಬಿಟ್ರೆ ಬೇರೆ ಏನೂ ಇರಲ್ಲ, ಏನಾಗುತ್ತೆ ಅಂತ ಮುಂದೆ ನೋಡೋಣ ಸ್ನೇಹಿತರೆ. ಸೊ ಹಾಸ್ಪಿಟಲ್ಗೆ ಕುಮುದ ಜೊತೆ ಬರ್ತೀನಿ ಅಂತ ಸರ್ವಣನ್ ಹೇಳಿದ್ದ, ಆದ್ರೆ ಕುಮುದ ಹಾಸ್ಪಿಟಲ್ ಇಂದ ವಾಪಸ್ ಹೋಗ್ಬೇಕಾದ್ರೆ ಬರ್ತಾನೆ. ಕುಮುದ ತುಂಬಾನೇ ಕೋಪ ಮಾಡ್ಕೊಂಡಿರೋದ್ರಿಂದ ಇವಳಿಗೆ ಚಾಕ್ಲೇಟ್ ಕೊಟ್ಟು ಸಮಾಧಾನ ಮಾಡಿದಾಗ ಸರ್ವಣನ್ಗೆ ಅಸಮಾಧಾನ ಆಗೋ ವಿಷಯ ಹೇಳ್ತಾಳೆ ಕುಮುದ. IVF ಪ್ರೊಸೀಜರ್ಗೆ 5 ಲಕ್ಷ ದುಡ್ಡನ್ನ ಕಟ್ಟಬೇಕು. ಇದನ್ನ ಕೇಳಿ ಈಗಲೇ ಸಾಲ ವಾಪಸ್ ಮಾಡೋಕೆ ದುಡ್ಡಿಲ್ಲ, ಇದಕ್ಕೆ ದುಡ್ಡನ್ನ ಎಲ್ಲಿಂದ ತರೋದು ಅಂತ ಟೆನ್ಷನ್ ಆದ್ರೂ ಮುಖದಲ್ಲಿ ಟೆನ್ಷನ್ ಕಾಣಿಸ್ದಂಗೆ ನಾಟಕ ಆಡ್ತಿದ್ದಾನೆ. ಈ ಕಡೆ ಅರ್ಜುನ್ ಕ್ರಿಕೆಟ್ ಕಮಿಟಿ ಮೀಟಿಂಗ್ ಗೆ ಬಂದಾಗ ಇವರು ಹೇಳ್ತಾ ಇದ್ದಾರೆ ಅರ್ಜುನ್ ಈಗ ರಿಟೈರ್ ಆಗೋದೇ ಒಳ್ಳೇದು, ಇನ್ನ ತುಂಬಾನೇ ಚೆನ್ನಾಗಿ ಆಡೋ ಪ್ಲೇಯರ್ಸ್ ಇದ್ದಾರೆ, ಅವ್ರಿಗೆ ಅವಕಾಶ ಕೊಡೋಣ ಅಂತ. ಇದೇ ಮಾತನ್ನ ಟೀಮ್ ಕ್ಯಾಪ್ಟನ್ ಕೂಡ ಹೇಳಿದಾಗ ಅರ್ಜುನ್ಗೆ ತುಂಬಾನೇ ಕೋಪ ಬರುತ್ತೆ. ಈ ಕ್ಯಾಪ್ಟನ್ ಆಗೋದಕ್ಕೆ ಕಾರಣನೇ ಅರ್ಜುನ್. ಇವನು ಒಳ್ಳೆ ಪ್ಲೇಯರ್ ಅಂತ ಸಪೋರ್ಟ್ ಮಾಡಿ ತನ್ನ ಸ್ಥಾನವನ್ನ ಇವನಿಗೆ ಬಿಟ್ಟುಕೊಟ್ಟಿರ್ತಾನೆ. ಆದ್ರೆ ಈಗ ಇವನೇ ಅರ್ಜುನ್ ನ ಟೀಮ್ ಇಂದ ಹೊರಗೆ ಹಾಕೋಕೆ ನೋಡ್ತಿದ್ದಾನೆ ಅಂತ ಗೊತ್ತಾಗಿ ಆಯ್ತು ನಾನು ಫೈನಲ್ ಟೆಸ್ಟ್ ಮ್ಯಾಚ್ ಕೂಡ ಆಡಲ್ಲ, ಈಗಲೇ ಕ್ವಿಟ್ ಮಾಡಿ ಹೋಗ್ತೀನಿ, ಮೀಡಿಯಾ ಅವ್ರಿಗೆ ನಾನೇ ತಿಳಿಸ್ತೀನಿ ಅಂದಾಗ ಕಮಿಟಿ ಅವ್ರಿಗೆ ಬಾಯ್ಗೆ ಬರುತ್ತೆ. ಇವನೇನಾದ್ರೂ ಮೀಡಿಯಾ ಅವ್ರಿಗೆ ಈಗಲೇ ಹೇಳಿದ್ರೆ ಮುಂದೆ ಬರೋ ಮ್ಯಾಚ್ಗೆ ಏನಾದ್ರೂ ಸಮಸ್ಯೆ ಆಗ್ಬೋದು ಅಂತ. ಅರ್ಜುನ್ ವಾಪಸ್ ಮನೆಗೆ ಬಂದು ತನ್ನ ಫ್ಯಾಮಿಲಿ ಜೊತೆ ಊಟ ಮಾಡ್ಬೇಕಾದ್ರೆ ಆದಿ ನಾನು ಸ್ಕೂಲ್ಗೆ ಹೋಗಲ್ಲ, ಇಂಡಿಯಾ ಟೀಮ್ ನಿಮ್ಮ ಅಪ್ಪನ ಕಡೆಯಿಂದಾನೆ ಸೋಲ್ತಾ ಇರೋದು ಅಂತ ಎಲ್ಲರೂ ತಮಾಷೆ ಮಾಡ್ಕೊಂಡು ನಗಾಡ್ತಾರೆ ಅಂದಾಗ ಅವರು ತಮಾಷೆ ಮಾಡೋದು ಅದಕ್ಕಲ್ಲ, ನಿನಗೆ ಸರಿಯಾಗಿ ಕ್ರಿಕೆಟ್ ಆಡೋಕೆ ಬರ್ದೆ ಔಟ್ ಆದಲ್ಲ ಅದಕ್ಕೆ ಅಂತ ಹೇಳ್ತಾನೆ ಅರ್ಜುನ್. ಹಿಂದೆ ಥರ್ಡ್ ಮ್ಯಾನ್ ಅಲ್ಲಿ ಯಾರು ಇರ್ಲಿಲ್ಲ, ಅದಕ್ಕೆ ರಿವರ್ಸ್ ಸ್ವೀಪ್ ಟ್ರೈ ಮಾಡಿದೆ ನಾನು, ನೆಟ್ಟಿಗೆ ನೀವು T20 ಆದ್ರೂ ಆಡಿದಿದ್ರೆ ಇದೆಲ್ಲ ಗೊತ್ತಿರೋದು ಅಂತ ಆದಿ ಹೇಳ್ತಿದ್ದಂಗೆ ಅರ್ಜುನ್ಗೆ ಕೋಪ ಬಂದು ಇವನಿಗೆ ಬೈದು ಕಳಿಸ್ತಾನೆ. ಹಿಂದೆನೆ ಅರ್ಜುನ್ಗೆ ಕೋಚ್ ಕಾಲ್ ಮಾಡಿ ಮೀಟಿಂಗ್ ಈಗ ಮುಗೀತು, ನೀನು ಹೋಗ್ತಿದ್ದಂಗೆ ಕ್ಯಾಪ್ಟನ್ ಉಲ್ಟಾ ಹೊಡೆದ, ಈಗ ಫೈನಲ್ ಮ್ಯಾಚ್ ಆಗೋವರೆಗೂ ನಿನ್ನ ಹತ್ರ ರಿಟೈರ್ಮೆಂಟ್ ಬಗ್ಗೆ ಮಾತಾಡಲ್ಲ, ಆದ್ರೆ ನೀನು ನಡ್ಕೊಂಡ ರೀತಿಯಿಂದ ಕಮಿಟಿ ಅವ್ರಿಗೆ ಬೇಜಾರಾಗಿದೆ ಅಂತ ಹೇಳ್ತಾರೆ. ಅರ್ಜುನ್ ಕೂಡ ಏನು ಮಾತಾಡ್ದಲ್ಲೇ ಸುಮ್ನಾಗ್ತಾನೆ, ತನ್ನನ್ನ ತಾನು ಪ್ರೂವ್ ಮಾಡ್ಕೊಳ್ಳೋಕೆ ಕೊನೆಯ ಅವಕಾಶ ಆದ್ರೂ ಸಿಕ್ತಲ್ಲ ಅಂತ. ಮುಂದಿನ ದಿನ ಆಗ್ಲೇ ಕ್ರಿಕೆಟ್ ಬೋರ್ಡ್ ಮತ್ತೆ ಅರ್ಜುನ್ ಅವರ ನಡುವೆ ಮನಸ್ತಾಪ ಉಂಟಾಗಿದೆ. ಅರ್ಜುನ್ ರಿಟೈರ್ ಆಗೋಕೆ ಯೋಚನೆ ಮಾಡ್ತಿದ್ದಾನೆ ಅಂತ ವಿಷಯ ಲೀಕ್ ಆಗಿ ಮೀಡಿಯಾ ಅವರೆಲ್ಲ ಅರ್ಜುನ್ ಮನೆ ಮುಂದೆ ಮುತ್ತಾಕೊಂಡಿದ್ದಾರೆ. ಆದಿಗೆ ಸ್ಕೂಲ್ಗೆ ಹೋಗೋಕು ಬಿಡ್ತಿಲ್ಲ. ಅದೇ ಸ್ಕೂಲಲ್ಲಿ ಕುಮುದ ತಮ್ಮ ಕೊಲಿಗ ತರ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದಾಳೆ ನನಗೆ 34 ವರ್ಷ ವಯಸ್ಸಾಗಿದೆ, ಈಗ ಮಗು ಆಗ್ಲಿಲ್ಲ ಅಂದ್ರೆ ಮತ್ತೆ ಇನ್ಯಾವತ್ತೂ ಆಗೋಕೆ ಸಾಧ್ಯ ಇಲ್ಲ. ಸರ್ವಣನ್ ಹೇಗೋ ಕ್ಯಾಂಟೀನ್ ನಡೆಸ್ಕೊಂಡು ದುಡಿತಾ ಇರೋದ್ರಲ್ಲಿ 5 ಲಕ್ಷ ತಂದು ಕಟ್ಟಿದ್ರೆ ಸಾಕು, ಮಿಕ್ಕಿದ್ದು ನಾನೇ ನೋಡ್ಕೊಂತೀನಿ ಅಂತ ಹೇಳ್ಬೇಕಾದ್ರೆ ಆದಿಗೆ ಒಬ್ಬ ಹುಡುಗ ನಿಮ್ಮಪ್ಪ ಪಾಕಿಸ್ತಾನ ಅವ್ರಿಗೆ ಹೆದರ್ಕೊಂಡು ರಿಟೈರ್ ಆಗಿದ್ದಾರೆ ಅಂತ ಹೇಳ್ತಿರೋದ್ರಿಂದ ಇವನು ಕೋಪದಲ್ಲಿ ಆ ಹುಡುಗನಿಗೆ ಹೊಡೆಯೋಕೆ ಶುರು ಮಾಡ್ತಾನೆ. ಹಾಗಾಗಿ PT ಸರ್ ಬಂದು ಇವನಿಗೆ ಇನ್ನೇನು ಹೊಡಿಬೇಕು ಅನ್ನೋ ಅಷ್ಟರಲ್ಲಿ ಕುಮುದ ಬಂದು ಆ ದಿನ ಕರ್ಕೊಂಡು ಹೋಗ್ತಾಳೆ. ಇನ್ನೊಂದ್ ಕಡೆ ಧರ್ಮೇಶ್ ನ ಬಿಸ್ನೆಸ್ ಪಾರ್ಟ್ನರ್ ಕೋಟಿ ಭರಣಿ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಇವನ ಹತ್ರ ಜಗಳ ಆಡೋಕೆ ಬಂದಾಗ ನಮಗೆ ಒಂದು ವಿಷಯ ಗೊತ್ತಾಗೋದೇನಂದ್ರೆ ಸರ್ವಣನ್ ತನ್ನ ಪ್ರಾಜೆಕ್ಟ್ ಗೋಸ್ಕರ ಕ್ಯಾಂಟೀನ್ ನ ಕೂಡ ಮಾರ್ಕೊಂಡಿದ್ದಾನೆ. ಈ ವಿಷಯ ಕುಮುದ ಮತ್ತೆ ಅಕ್ಕಪಕ್ಕದ ಮನೆಯವ್ರಿಗೆ ಗೊತ್ತೇ ಇಲ್ಲ. ಇನ್ನು ಕ್ಯಾಂಟೀನ್ ನಡೆಸ್ತಿದ್ದಾರೆ ಸರ್ವಣನ್ ಮತ್ತೆ ಭರಣಿ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಸ್ಕೂಲಲ್ಲಿ ಕುಮುದ ಸ್ಟೂಡೆಂಟ್ಸ್ ನ ತನ್ನ ಮಕ್ಕಳ ರೀತಿನೇ ನೋಡೋದ್ರಿಂದ ಸ್ಟೂಡೆಂಟ್ಸ್ ಗೆ ಚಾಕ್ಲೇಟ್ ಐಸ್ ಕ್ರೀಮ್ ಕೊಡ್ಸಿ ಅವರ ಮನೆಗೆ ಬಿಡೋದು ಎಲ್ಲ ಮಾಡ್ತಿರ್ತಾಳೆ. ಇದರಲ್ಲಿ ಏನ್ ತೊಂದರೆ ಇದೆ ಅಂತ ಗೊತ್ತಿಲ್ಲ, ಆದ್ರೆ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಪ್ರಿನ್ಸಿಪಲ್ ಕುಮುದಾಗೆ ಕರೆದು ಇದೆಲ್ಲ ಮತ್ತೆ ಮಾಡಬೇಡ ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ಕುಮುದ ಕೇಳಲ್ಲ. ಆದಿ ಮನೆಯಿಂದ ಡ್ರೈವರ್ ಇನ್ನು ಇವನನ್ನ ಕರ್ಕೊಂಡು ಹೋಗೋಕೆ ಬಂದಿಲ್ಲ ಅಂತ ಗೊತ್ತಾಗಿ ಆದಿಯನ್ನ ಇವಳೆ ಅರ್ಜುನ್ ನ ಮನೆಗೆ ಕರ್ಕೊಂಡ್ ಬರ್ತಾಳೆ. ಇಲ್ಲಿ ಗೊತ್ತಾಗೋದೇನಂದ್ರೆ ಕುಮುದ ಅವರಪ್ಪ ಮತ್ತೆ ಅರ್ಜುನ್ ಅವರಪ್ಪ ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಇದಷ್ಟೇ ಅಲ್ಲ, ಅರ್ಜುನ್ ಕ್ರಿಕೆಟ್ ಚೆನ್ನಾಗಿ ಆಡ್ತಾನೆ ಅಂತ ಮೊದಲು ಇವನು ಕ್ರಿಕೆಟರ್ ಆಗೋದಕ್ಕೆ ಸಹಾಯ ಮಾಡಿದ್ದೆ ಇವರಪ್ಪ. ಅವರು ಕೂಡ ಬದುಕಿದ್ದಾಗ ಕ್ರಿಕೆಟ್ ಕೋಚ್ ಆಗಿದ್ರು. ಅರ್ಜುನ್ ಫಸ್ಟ್ ಸೆಂಚುರಿ ಹೊಡೆದಾಗ ತನ್ನ ಬ್ಯಾಟ್ ನ ಕುಮುದ ಅವರ ಅಪ್ಪಂಗೆ ತಂದು ಕೊಟ್ಟಿರ್ತಾನೆ. ಕುಮುದ ಇಲ್ಲಿಂದ ವಾಪಸ್ ಮನೆಗೆ ಬಂದಾಗ ಸರ್ವಣನ್ ಇವಳಿಗೆ ಸುಳ್ಳು ಹೇಳ್ತಾ ಇದ್ದಾನೆ, ನಮ್ಮ ಕ್ಯಾಂಟೀನ್ ನ ಲೈಸೆನ್ಸ್ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ, ಅದಕ್ಕೆ 50 ಲಕ್ಷ ದುಡ್ಡು ಕೇಳ್ತಾ ಇದ್ದಾರೆ, ಹಾಗಾಗಿ ನಿಮ್ಮ ಅಪ್ಪಂದು ಹಳೆ ಪ್ರಾಪರ್ಟಿ ಇದೆಯಲ್ಲ ಅದನ್ನ ಗಿರ್ವಿ ಇಟ್ಟು ಹಣ ತಗೊಳ್ಳೋಣ ಅಂತ ಕೇಳಿದಾಗ ನೀನು ಇಂಥವನೇ ಅಂತ ನಮ್ಮಪ್ಪ ಎಷ್ಟೇ ಹೇಳಿದ್ರು ಕೇಳಲಿಲ್ಲ, ನಿನ್ ಸ್ವಾರ್ಥಕ್ಕೋಸ್ಕರ ಇನ್ನ ಏನೇನ್ ಅಡ ಇಡ್ತೀಯ ಅಂತ ಹೇಳಿ ಕೋಪ ಮಾಡ್ಕೊಂಡೆ ಆ ಪ್ರಾಪರ್ಟಿ ಪೇಪರ್ಸ್ ನ ತಂದು ಕೊಡ್ತಾಳೆ. ಅರ್ಜುನ್ಗೆ ಕೋಚ್ ಹೇಳ್ತಿದ್ದಾರೆ ನೀನು ಮಾಡ್ತಿರೋದು ಸರಿ ಇಲ್ಲ, ಎಲ್ಲರ ಕರಿಯರ್ ಒಂದಲ್ಲ ಒಂದು ದಿನ ಮುಗಿಲೇಬೇಕು, ಈಗ ನೀನು ಎಲ್ಲಾ ಸಾಧನೆಗಳನ್ನ ಮಾಡಿದ್ಯಾ, ಇನ್ನ ಎಷ್ಟು ವರ್ಷ ಆಡ್ತೀಯಾ, ನೀನು ಟೀಮ್ ನ ಗೆಲ್ಸೋಕೆ ಆಡ್ತಿದ್ಯೋ ಇಲ್ಲ ನೀನ್ ಗೆಲ್ಲೋಕೆ ಆಡ್ತಿದ್ಯೋ ಅಂತ ಕೇಳಿದಾಗ
ಈ ಪ್ರಶ್ನೆಗೆ ಯಾರು ಸರಿಯಾಗಿ ಉತ್ತರ ಕೊಡೋಕೆ ಆಗಲ್ಲ. ಯುದ್ಧದಲ್ಲಿ ಹೋರಾಡೋ ಸೈನಿಕ ತನ್ನ ಪ್ರಾಣ ಕಾಪಾಡ್ಕೊಳ್ಳೋಕೆ ಹೋರಾಡ್ತಾನೋ ಇಲ್ಲ ದೇಶ ಕಾಪಾಡ್ಕೊಳ್ಳೋಕೆ ಹೋರಾಡ್ತಾನೋ ಅಂತ ಕೇಳ್ದಂಗಾಯ್ತು. ನಾನು ಅದೇ ಸೋಲ್ಜರ್ ನ ರೀತಿ ಅಂತ ಹೇಳ್ತಾನೆ ಅರ್ಜುನ್. ಇನ್ನ ಧರ್ಮೇಶ್ ಮತ್ತೆ ಅವನ ಕಡೆಯವರು ಅರ್ಜುನ್ ನ ಕಾಂಟ್ಯಾಕ್ಟ್ ಮಾಡಿ ಮ್ಯಾಚ್ ಫಿಕ್ಸಿಂಗ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಅದಕ್ಕೆ ಅವನ ಪರ್ಸನಲ್ ನಂಬರ್ ಹುಡುಕ್ತಾ ಇದ್ದಾರೆ. ಎಸಿಪಿ ಅಗಿಲನ್ ಡಿಮೆಲ್ಲೋನ ಫಾಲೋ ಮಾಡ್ತಿರೋದ್ರಿಂದ ಅವನು ಧರ್ಮೇಶ್ ನ ಭೇಟಿ ಆಗಿದ್ದಾನೆ ಅಂತ ಗೊತ್ತಾಗಿ ಧರ್ಮೇಶ್ ನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದಾಗ ಅವನ ಜ್ಯುವೆಲರಿ ಶಾಪ್ ಇದೆ, ಮನಿ ಲಾಂಡ್ರಿಂಗ್ ಎಲ್ಲ ಮಾಡ್ತಾನೆ. ಈಗ ಬೆಟ್ಟಿಂಗ್ ದಂಧೆಗೂ ಇಳಿದಿದ್ದಾನೆ. ಹಾಗಾಗಿ ಇವನನ್ನೇ ಚೆನ್ನೈ ಬೆಟ್ಟಿಂಗ್ ಸಿಂಡಿಕೇಟ್ ನ ಹೆಡ್ ಆಗಿ ಮಾಡೋಕೆ ಡಿಮೆಲ್ಲೋ ಬಾಂಬೆಯಿಂದ ಬಂದಿರಬಹುದು ಅಂತ ಇವರ ಕಾಲ್ ರೆಕಾರ್ಡ್ಸ್ ನ ಚೆಕ್ ಮಾಡೋಕೆ ಡಿಸೈಡ್ ಮಾಡ್ತಾರೆ. ನಂತರ ಬರ್ನಿ ಕುಮುದಾ ಕೊಟ್ಟಿರೋ ಅವಳ ತಂದೆಯ ಪ್ರಾಪರ್ಟಿ ಪೇಪರ್ಸ್ ನ ಧರ್ಮೇಶ್ಗೆ ಕೊಟ್ಟಿದ್ದಾನೆ. ಇನ್ನ ಆದಷ್ಟು ಬೇಗ ಮಿನಿಸ್ಟರ್ ಇಂದ ಹೈಡ್ರೋಫ್ಯೂಯಲ್ ಪ್ರಾಜೆಕ್ಟ್ ಗೆ ಪರ್ಮಿಷನ್ ತಗೊಂಡು ಗಿರ್ವಿಟ್ಟಿರೋ ಪ್ರಾಪರ್ಟಿ ಪೇಪರ್ಸ್ ನ ಬಿಡಿಸ್ಕೊಂಡು ಕುಮುದಾಳ IVF ಟ್ರೀಟ್ಮೆಂಟ್ ಗೆ ಹಣ ಕಟ್ಟಿದ್ರೆ ಆಯ್ತು ಅಂತ ಅನ್ಕೊಂಡಿದ್ದಾನೆ ಸರ್ವಣನ್. ಇವತ್ತು ಅರ್ಜುನ್ ನ ಮಗ ಆದಿಯ ಬರ್ತ್ಡೇ ಇದೆ. ಅದನ್ನ ಅರ್ಜುನ್ ಮರ್ತೋಗಿದ್ರು. ಹೇಗೋ ಆದಿ ಅವರ ಅಮ್ಮ ಪದ್ಮಾ ಇವನಿಗೆ ಇಂಡಿಯನ್ ಕ್ರಿಕೆಟ್ ಟೀಮ್ ಪ್ಲೇಯರ್ಸ್ ನ ಸೈನ್ ಆಗಿರೋ ಸ್ಪೆಷಲ್ ಎಡಿಷನ್ ಬ್ಯಾಟ್ ನ ಗಿಫ್ಟ್ ಆಗಿ ಕೊಡ್ತಾಳೆ. ಅರ್ಜುನ್ಗೆ ಬೇಜಾರಾಗೋದೇನಂದ್ರೆ ಈ ಬ್ಯಾಟ್ ಅಲ್ಲಿ ಇವನ ಸೈನೇ ಇಲ್ಲ. ರಾತ್ರಿ ಬರ್ತ್ಡೇ ಪಾರ್ಟಿಗೆ ಕುಮುದಾ ಅನ್ನ ಕೂಡ ಪದ್ಮಾ ಇನ್ವೈಟ್ ಮಾಡಿರೋದ್ರಿಂದ ಇವಳು ಕೂಡ ಬಂದಿದ್ದಾಳೆ. ಪಾರ್ಟಿ ಆದ್ಮೇಲೆ ಅರ್ಜುನ್ಗೆ ಒಂದು ಫೋಟೋ ಕೊಡ್ತಾಳೆ. ಈ ಫೋಟೋ ಅಲ್ಲಿ ಕುಮುದಾಳ ತಂದೆಗೆ ಅರ್ಜುನ್ ಫಸ್ಟ್ ಸೆಂಚುರಿ ಹೊಡೆದಿರೋ ಬ್ಯಾಟ್ ಕೊಡ್ತಿದ್ದಾನೆ. ಅವತ್ತು ಅರ್ಜುನ್ಗೆ ಬೇಜಾರಾಗೋ ವಿಷಯ ಏನಾಗಿರುತ್ತೆ ಅಂದ್ರೆ ಅರ್ಜುನ್ ಸೆಂಚುರಿ ಹೊಡೆದಿರೋ ಖುಷಿಯಲ್ಲಿ ಕುಮುದಾ ಅವ್ರ ಅಪ್ಪನ ಹತ್ರ ಹೋದಾಗ ಅವರು ತನ್ನನ್ನ ಹೊಗಳುತ್ತಾರೆ, ಖುಷಿ ಪಡ್ತಾರೆ ಅಂತ ಅನ್ಕೊಂಡಿದ್ದ. ಆದ್ರೆ ಅವರು ಇವನು ಮಾಡಿದ್ದ ತಪ್ಪನ್ನ ಲಿಸ್ಟ್ ಮಾಡ್ಕೊಂಡ್ ಬಂದು ಒಂದೊಂದನ್ನೇ ಹೇಳಿರ್ತಾರೆ. ಅದರಿಂದ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅವತ್ತಿನಿಂದ ಅವರನ್ನ ಮಾತಾಡ್ಸಿರಲ್ಲ. ಅವರು ತೀರೋದಾಗ್ಲೂ ಹೋಗಿರಲ್ಲ. ಈಗ ಇವನಿಗೆ ಅವರನ್ನ ನೆನ್ಪು ಮಾಡ್ಕೊಂಡು ಬೇಜಾರಾಗ್ತಿದೆ. ಅವತ್ತು ಅವರೊಬ್ರು ತಪ್ಪನ್ನ ಹುಡುಕಿದ್ರು. ಆದ್ರೆ ಈಗ ಇಡೀ ಪ್ರಪಂಚನೇ ಇವನ ತಪ್ಪನ್ನ ಕಂಡಿಡಿತಾ ಇದೆ. ಸ್ವಂತ ಮಗ ಆದಿ ಕೂಡ ತನ್ನ ತಂದೆಯ ತಪ್ಪನ್ನ ಲಿಸ್ಟ್ ಮಾಡಿ ಹೇಳೋ ಹಾಗ ಆಗಿದೆ. ಇದೇ ಸಮಯಕ್ಕೆ ಕುಮುದಾ ಅನ್ನ ಕರ್ಕೊಂಡು ಹೋಗೋಕೆ ಸರ್ವಣನ್ ಇಲ್ಲಿಗೆ ಬಂದಾಗ ಅರ್ಜುನ್ 2007ರಲ್ಲಿ ಒಂದು ಟೆಸ್ಟ್ ಮ್ಯಾಚ್ ಆಡ್ಬೇಕಾದ್ರೆ ಅದೇ ಸ್ಟೇಡಿಯಂ ಅಲ್ಲಿ ಕುಮುದಾ ಮತ್ತೆ ಸರ್ವಣನ್ ಇಬ್ರು ಮೀಟ್ ಆಗಿರ್ತಾರೆ. ಮತ್ತೆ ಅರ್ಜುನ್ ಸರ್ವಣನ್ನ ಹಳೆ ರಾಜದೂತ್ ಬೈಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಸರ್ವಣನ್ ಅರ್ಜುನ್ ನ ಕಾರ್ ನ ಫೀಚರ್ಸ್ ಬಗ್ಗೆ ಎಲ್ಲ ಹೇಳ್ತಾನೆ. ಇದರಿಂದ ಎಲ್ಲಿ ನೀವು ಓದಿದ್ದು ಅಂತ ಅರ್ಜುನ್ ಕೇಳಿದಾಗ MIT ಅಂತ ಸರ್ವಣನ್ ಹೇಳ್ತಾನೆ. MIT ಅಂದ್ರೆ ಮಣಿಪಾಲ್ ಕ್ಯಾಂಪಸ್ ಅಂತ ಅರ್ಜುನ್ ಮೊದಲು ಅನ್ಕೊಂತಾನೆ. ಆದ್ರೆ ಈಗ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಸರ್ವಣನ್ ಓದಿರೋದು MIT ಮ್ಯಾಸಚೂಸೆಟ್ಸ್ ಅಲ್ಲಿ. ಅಂದ್ರೆ ಫಾರಿನ್ ಅಲ್ಲಿ ತುಂಬಾನೇ ಚೆನ್ನಾಗಿ ಓದಿ ಇಲ್ಲಿಗೆ ಬಂದಿದ್ದಾನೆ. ಆರಾಮಾಗಿ ಲೈಫ್ ಸೆಟಲ್ ಆಗುವಷ್ಟು ಸಂಬಳ ಬರೋ ಕೆಲಸ ಸಿಗ್ತಾ ಇತ್ತು. ಆದ್ರೆ ಇವನು ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಬೇಕು, ದೊಡ್ಡದಾಗಿ ಸಾಧಿಸಬೇಕು ಅಂತ ಹೈಡ್ರೋಫ್ಯೂಯಲ್ ಬಗ್ಗೆ ತುಂಬಾನೇ ಗಮನ ಹರಿಸಿ ಇರೋ ಕೆಲಸ ಎಲ್ಲ ಬಿಟ್ಟು ಹಣ ಪೂರ್ತಿ ಖರ್ಚು ಮಾಡಿದ್ದಾನೆ. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಅಂತ ಅರ್ಜುನ್ ಕೇಳಿದಾಗ ತನ್ನ ಪ್ರಾಜೆಕ್ಟ್ ಬಗ್ಗೆ ಇವನು ಹೇಳೋ ಅಷ್ಟರಲ್ಲೇ ಇವರು ಕ್ಯಾಂಟೀನ್ ನಡೆಸ್ತಾರೆ ಅಂತ ಹೇಳ್ಬಿಡ್ತಾಳೆ ಕುಮುದಾ. ಇದರಿಂದ ಇವನಿಗೆ ತುಂಬಾನೇ ಬೇಜಾರಾಗುತ್ತೆ. ಇವತ್ತು ಕುಮುದಾಳ ಬರ್ತ್ಡೇ ಕೂಡ ಇರೋದ್ರಿಂದ ಸರ್ವಣನ್ ಮತ್ತೆ ಭರಣಿ ಇಬ್ರು ಇವಳ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ನಂತರ ಕುಮುದಾ ಮತ್ತೆ ಸರ್ವಣನ್ ಇಬ್ರು ಜೊತೆಗೆ ಸಮಯ ಕಳೀತಾರೆ. ಸೊ ಕೊನೆಗೂ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಫೈನಲ್ ಟೆಸ್ಟ್ ಮ್ಯಾಚ್ ನ ದಿನ ಬಂದೇ ಬಿಡ್ತು. ಚೇಪಾಕ್ ಸ್ಟೇಡಿಯಂ ಕ್ರಿಕೆಟ್ ಫ್ಯಾನ್ಸ್ ಇಂದ ತುಂಬಿ ತುಳುಕ್ತಾ ಇದೆ. ಅರ್ಜುನ್ ತನ್ನನ್ನ ತಾನು ಪ್ರೂವ್ ಮಾಡ್ಕೊಳ್ಳೋಕೆ ಕೊನೆ ಅವಕಾಶ, ಜೊತೆಗೆ ಇವನ ಮೇಲೆ ಪ್ರೆಷರ್ ಕೂಡ ಜಾಸ್ತಿ ಇದೆ. ಯಾಕಂದ್ರೆ ಇದು ಅರ್ಜುನ್ ನ ಹೋಮ್ ಗ್ರೌಂಡ್. ಈ ಸ್ಟೇಡಿಯಂ ಅಲ್ಲಿ ಅರ್ಜುನ್ ಹಿಂದೆ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಈಗ ಹೇಗೆ ಪರ್ಫಾರ್ಮ್ ಮಾಡ್ತಾನೆ ಅನ್ನೋದೇ ಎಲ್ಲರ ಮನಸ್ಸಲ್ಲಿ ಇರೋ ದೊಡ್ಡ ಪ್ರಶ್ನೆ. ಮ್ಯಾಚ್ ಶುರು ಆಗುತ್ತೆ. ಪಾಕಿಸ್ತಾನ್ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂತಾರೆ. ಇಂಡಿಯನ್ ಬೌಲರ್ಸ್ ಏನೋ ಬೌಲಿಂಗ್ ಚೆನ್ನಾಗಿ ಮಾಡ್ತಿದ್ದಾರೆ. ಆದ್ರೆ ಅರ್ಜುನ್ ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಿಲ್ಲ, ಮಿಸ್ ಫೀಲ್ಡ್ ಮಾಡ್ತಿದ್ದಾನೆ. ಆದ್ರೆ ಟೀ ಬ್ರೇಕ್ ನ ನಂತರ ಒಂದಾದ್ಮೇಲೆ ಒಂದು ಪಾಕಿಸ್ತಾನ ಅವರ ವಿಕೆಟ್ ಬೀಳೋಕೆ ಶುರು ಆಗುತ್ತೆ. ಮೊದಲನೇ ದಿನ ಮುಗಿಯೋಷ್ಟರಲ್ಲಿ ಪಾಕಿಸ್ತಾನ್ ಟೀಮ್ 4 ವಿಕೆಟ್ ಕಳ್ಕೊಂತಾರೆ. ಇನ್ನೊಂದ್ ಕಡೆ ಸರ್ವಣನ್ ಮತ್ತೆ ಭರಣಿನ ಧರ್ಮೇಶ್ ಕಡೆ ಅವರು ಕರೆದು ಬಾಯ್ಗ್ ಬಂದಂಗೆ ಬೈತಾ ಇದ್ದಾರೆ. ಯಾಕಂದ್ರೆ ಅವರು ಕೊಟ್ಟಿರೋ ಕುಮುದಾಳ ತಂದೆಯ ಪ್ರಾಪರ್ಟಿ ಪೇಪರ್ಸ್ ಅಲ್ಲಿ ಅವರು ಮನೆಯನ್ನ ಸೇಲ್ ಮಾಡೋಕೆ ಆಗದೆ ಇರೋ ಹಾಗೆ ಕ್ಲಾಸ್ ಹಾಕಿದ್ದಾರೆ. ಇದರಿಂದ ಇವರು ಪೇಪರ್ಸ್ ನ ವಾಪಸ್ ಕೊಟ್ಟು 1 ದಿನ ಟೈಮ್ ಕೊಡ್ತಾರೆ ಸಾಲ ವಾಪಸ್ ಕೊಡೋಕೆ. ಸಾಲ ತೀರ್ಸಲ್ಲ ಅಂದ್ರೆ ಪ್ರಾಜೆಕ್ಟ್ ಅಪ್ರೂವ್ ಆಗೋದಕ್ಕೆ ಬಿಡಲ್ಲ ಅಂತ ಹೇಳಿ ಕಳಿಸ್ತಾರೆ. ಮುಂದಿನ ದಿನ ಇವರಿಬ್ರು ಸೆಕ್ರೆಟರಿ ಹತ್ರ ಮಾತಾಡೋಕೆ ಬಂದಾಗ ಸೆಕ್ರೆಟರಿ ಫೈಲ್ ನ ಮೂವ್ ಮಾಡೋಕೆ 5 ಕೋಟಿನ ಟೇಬಲ್ ಕೆಳಗಿಂದ ಕೊಡು ಅಂತ ಕೇಳ್ತಾ ಇದ್ದಾರೆ. ದುಡ್ಡೆಲ್ಲ ಪ್ರಾಜೆಕ್ಟ್ ಗೆ ಖರ್ಚಾಗೋಯ್ತು ಅಂದ್ರು ಕೇಳ್ತಿಲ್ಲ. ದುಡ್ಡು ಕೊಡು ಇಲ್ಲ ಪ್ರಾಜೆಕ್ಟ್ ಕೈ ಬಿಡು ಅಂತ ಹೇಳಿ ಹೋಗ್ತಾರೆ ಸೆಕ್ರೆಟರಿ. ಇದರಿಂದ ಸರ್ವಣನ್ಗೆ ಬೇಜಾರಾಗೋದ್ರ ಜೊತೆಗೆ ತುಂಬಾನೇ ಕೋಪ ಬಂದಿದೆ. ನಾನು ಅಮೆರಿಕಾಗೆ ಹೋಗ್ಬೇಕಾದ್ರೆ ಸ್ಟೀವ್ ಜಾಬ್ಸ್ ತರ ಇಡೀ ಜಗತ್ತಲ್ಲೇ ಬದಲಾವಣೆ ತರ್ತೀನಿ ಅನ್ಕೊಂಡೆ. ಆದ್ರೆ ಈಗ ಎಲ್ಲ ಕಳ್ಕೊಂಡಿದೀನಿ ಅಂದಾಗ ಕುಟ್ಟಿ ನಮ್ಮನ್ನ ಸುಮ್ನೆ ಬಿಡಲ್ಲ, ನಾವು ಊರ್ ಬಿಟ್ಟು ಹೋಗೋಣ ಅಂತ ಭರಣಿ ಹೇಳಿದ್ರು ಕೇಳಲ್ಲ. ನಾನು ಎಲ್ಲಿಗೂ ಓಡ್ ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾನೆ ಸರ್ವಣನ್. ನಂತರ ಕುಡ್ಕೊಂಡು ಮನೆಗೆ ಬಂದು ಕುಮುದಾಗೆ ನಿಮ್ಮಪ್ಪ ನಿನ್ ಹೊಟ್ಟೆಯಲ್ಲಿ ಮತ್ತೆ ಹುಟ್ಟಿ ಬರ್ತೀನಿ ಅಂದ ಅಲ್ವಾ, ಅದಕ್ಕೆ ಪ್ರಾಪರ್ಟಿ ತನ್ನ ಹೆಸರಲ್ಲೇ ಇಟ್ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿ ನಗಾಡ್ಕೊಂಡು ಬೆಡ್ ಮೇಲೆ ಬೀಳ್ತಾನೆ. ಮುಂದಿನ ದಿನ ಕುಟ್ಟಿ ಮತ್ತೆ ಅವನ ಗ್ಯಾಂಗ್ ಮನೆಗೆ ಬಂದು ಕೊಟ್ಟಿರೋ 1 ದಿನ ಟೈಮ್ ಆಯ್ತು ಅಂತ ಮಲಗಿರೋ ಸರ್ವಣನ್ಗೆ ಹೊಡೆದು ಎಚ್ಚರಗೊಳಿಸ್ತಾರೆ. ಯಾರ್ ನೀವು ಏನ್ ಕತೆ ಅಂತ ಕುಮುದಾ ಕೇಳಿದಾಗ ಸರ್ವಣನ್ನ ಬಣ್ಣ ಎಲ್ಲ ಬಯಲು ಮಾಡ್ತಾನೆ ಕುಟ್ಟಿ.
ನನ್ನ ಹತ್ರ 50 ಲಕ್ಷ ಸಾಲ ತಗೊಂಡು ವಾಪಸ್ ಕೊಟ್ಟಿಲ್ಲ, ಕ್ಯಾಂಟೀನ್ಗೆ ಅಂತ ಸಾಲ ತಗೊಂಡು ಪ್ರಾಜೆಕ್ಟ್ ಮಾಡ್ಕೊಂಡು ಕೂತವ್ನೆ. ಕ್ಯಾಂಟೀನ್ ಮುಚ್ಚಿ 9 ತಿಂಗಳಾಯ್ತು. ಈ ವಿಷಯ ನಿನಗೆ ಮತ್ತೆ ಬೇರೆಯವ್ರು ಯಾರಿಗೂ ಹೇಳೇ ಇಲ್ಲ. ನಿಮ್ಮ ಅಪ್ಪಂಗೆ ಇವನ ಬುದ್ಧಿ ಗೊತ್ತಿದ್ದೆ, ವಿಲ್ಲಲ್ಲಿ ಮನೆ ಯಾರಿಗೂ ಮಾರದೇ ಇರೋ ಹಾಗೆ ಮಾಡಿದರೆ ಅನ್ಸುತ್ತೆ. 50 ಲಕ್ಷ ತಂದು ಕೊಟ್ಟು ನಿನ್ ಗಂಡನ್ನ ಬಿಡ್ಸ್ಕೊಂಡು ಹೋಗು ಅಂತ ಹೇಳಿ ಕುಟ್ಟಿ ಸರ್ವಣನ್ನ ಕರ್ಕೊಂಡು ಹೊರಡ್ತಾನೆ. ಈ ವಿಷಯ ಕೇಳಿ ತನ್ನ ಬೆನ್ ಹಿಂದೆ ಇಷ್ಟೆಲ್ಲ ನಡೆದಿದ್ಯಾ ಅಂತ ಕುಮುದಾಗೆ ಆಘಾತ ಆಗಿದೆ. ಇದರಿಂದ ಕುಮುದ ಇವನನ್ನ ಬಿಡ್ಸ್ಕೊಂಡ್ ಬರೋಕೆ ದುಡ್ಡನ್ನ ಹೊಂಚಲ್ಲ, ತನ್ನ IVF ಟ್ರೀಟ್ಮೆಂಟ್ಗೆ ದುಡ್ಡನ್ನ ಜೋಡಿಸ್ತಾ ಇದ್ದಾಳೆ. ಇವತ್ತು ಟೆಸ್ಟ್ ಮ್ಯಾಚ್ ನ 2ನೇ ದಿನ. ಇವತ್ತೇ ಅರ್ಜುನ್ ಅವ್ರ ಅಪ್ಪಂಗೆ ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅರ್ಜುನ್ ಮ್ಯಾಚ್ಗೆ ರೆಡಿ ಆಗ್ಬೇಕಾದ್ರೆ ಆದಿ ಪದೇ ಪದೇ ನಾನು ಕೂಡ ಸ್ಟೇಡಿಯಂಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇದೇ ಸಮಯಕ್ಕೆ ಧರ್ಮೇಶ್ ಇವನ ಪರ್ಸನಲ್ ನಂಬರ್ಗೆ ಕಾಲ್ ಮಾಡ್ತಾನೆ. ನಾನು ಮುಂಬೈಯಿಂದ ಕಾಲ್ ಮಾಡ್ತಿದ್ದೀನಿ, ನಿಮಗೆ ಒಂದು ಪ್ರಪೋಸಲ್ ಇದೆ. ನಿಮ್ಮ ಟೈಮ್ ಕ್ರಿಕೆಟ್ ಅಲ್ಲಿ ಮುಗಿತಾ ಇದೆ, ನಿಮ್ಮ ಕರಿಯರ್ ನ ಕೊನೆ ಮ್ಯಾಚ್ ಇದು ಅಂತ ನನಗೆ ಗೊತ್ತು, ಹಾಗಾಗಿ ಏನಾದ್ರೂ ಸ್ವಲ್ಪ ಸೆಟ್ ಮಾಡ್ಕೋಬಹುದಾ ಅಂತ ಹೇಳ್ತಿದ್ದಂಗೆ ಅರ್ಜುನ್ ಬೈದು ಫೋನ್ ಇಡ್ತಾನೆ. ಈ ಟೆನ್ಷನ್ ನಡುವೆ ಆದಿ ತಲೆ ತಿಂತಾನೆ ಇದ್ದಾನೆ, ನಾನು ಸ್ಟೇಡಿಯಂಗೆ ಬರ್ತೀನಿ ಅಂತ. ಆದ್ರೆ ಅರ್ಜುನ್ ಕೇಳ್ದೆ ಇದ್ದಾಗ, ನೀವು ರಿಟೈರ್ ಆಗ್ತಿದ್ದೀರಾ, ನನ್ನ ಫ್ರೆಂಡ್ಸ್ ಹೇಳ್ದಂಗೆ ಆಗ್ತಾ ಇದೆ, ಯಾಕೆ ನೀವು ಹೇಳಿನ ಅಂದಾಗ ಅರ್ಜುನ್ ಇವನ ಕೆನ್ನೆಗೆ ಹೊಡೆದು ಹೋಗ್ತಾನೆ. ಮ್ಯಾಚ್ ಶುರು ಆಗುತ್ತೆ. ಪಾಕಿಸ್ತಾನ ಅವರ ವಿಕೆಟ್ ಬೀಳೋದು ಈಗಲೂ ಮುಂದುವರಿಯುತ್ತೆ. ಹೇಗೋ ಅರ್ಜುನ್ ಕೂಡ ಒಂದು ಕ್ಯಾಚ್ ಹಿಡಿದಿದ್ರಿಂದ ಎಲ್ಲರಿಗೂ ಖುಷಿ ಆಯ್ತು. ಕೊನೆಗೆ ಪಾಕಿಸ್ತಾನ ಅವರು 369ಕ್ಕೆ ಆಲ್ ಔಟ್ ಆಗ್ತಾರೆ. ಈಗ SCP ಅಗಿಲನ್ಗೆ ಕಾಲ್ ರೆಕಾರ್ಡ್ಸ್ ಇಂದ ಗೊತ್ತಾಗುತ್ತೆ ಧರ್ಮೇಶ್ ಅರ್ಜುನ್ಗೆ ಕಾಲ್ ಮಾಡಿ ಮಾತಾಡಿದಾನೆ ಅಂತ. ಅದಕ್ಕೆ ಧರ್ಮೇಶ್ ನ ಮೀಟ್ ಮಾಡೋಕೆ ಬಂದ್ರೆ ಇಲ್ಲಿ ಆಲ್ರೆಡಿ ಕುಟ್ಟಿ ಮತ್ತೆ ಸರ್ವಣನ್ ಹೊಡೆದಾಡ್ತಿದ್ದಾರೆ. ACP ಅಗಿಲನ್ ಬರ್ತಿದ್ದಂಗೆ ಕುಟ್ಟಿ ಹೆದರ್ಕೊಂಡು ಸುಮ್ನಾಗ್ತಾನೆ. ಪೊಲೀಸ್ ಅವರು ಸರ್ವಣನ್ ಮತ್ತೆ ಭರಣಿನ ಇಲ್ಲಿಂದ ಕಳಿಸಿ ಧರ್ಮೇಶ್ಗೆ ಜ್ಯುವೆಲರಿ ಮತ್ತೆ ಮನಿ ಲಾಂಡ್ರಿಂಗ್ ಇಂದ ಬರೋ ದುಡ್ಡು ಸಾಕಾಗ್ತಿಲ್ಲ ಅಂತ ಕಾಣುತ್ತೆ. ಈಗ ಬೆಟ್ಟಿಂಗ್ ದಂಧೆಗೂ ಇಳ್ದಿದ್ಯಾ, ಮ್ಯಾಚ್ ಫಿಕ್ಸಿಂಗ್ ಮಾಡ್ಸೋಕೆ ನೋಡ್ತಿದ್ಯಾ, ಈ ಕೆಲಸ ಏನಾದ್ರೂ ಮುಂದುವರಿಸಿದ್ರೆ ನಿನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿ ಹೊರಡ್ತಾರೆ ACP ಅಗಿಲನ್. ಮ್ಯಾಚ್ ಅಲ್ಲಿ ಈಗ ಇಂಡಿಯನ್ ಟೀಮ್ ಅವರ ಬ್ಯಾಟಿಂಗ್ ಶುರು ಆಗಿದೆ. ಆದ್ರೆ ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ ನ ಕಳ್ಕೊಂಡಾದ್ಮೇಲೆ ಅರ್ಜುನ್ ಬ್ಯಾಟಿಂಗ್ ಗೆ ಬರ್ತಾನೆ. ಮೊದ್ಲು ಇವನು ಚೆನ್ನಾಗಿ ಆಡಲ್ಲ, ಆಮೇಲೆ 4 6ಗಳು ನಿಲ್ಲಲ್ಲ. ದಿನ ಮುಗಿಯೋಷ್ಟ್ರಲ್ಲಿ 93 ರನ್ಸ್ ಮಾಡಿದರೆ ಅರ್ಜುನ್ ನ ಸ್ಕೋರ್ 48 ನಾಟ್ ಔಟ್. ಅದೇ ಕುಮುದಾನ್ನ ಸ್ಕೂಲ್ ಇಂದ ಸಸ್ಪೆಂಡ್ ಮಾಡ್ತಾರೆ. ಎಷ್ಟೇ ಹೇಳಿದ್ರು ಮಕ್ಕಳನ್ನ ಕರ್ಕೊಂಡು ಹೋಗಿ ಮನೆಗೆ ಬಿಡೋದು ಎಲ್ಲ ಮಾಡ್ತಿರೋದ್ರಿಂದ. ಆಮೇಲೆ IVF ಸೆಂಟರ್ ಅವರು ಕಾಲ್ ಮಾಡಿ ಹಣ ಕಟ್ಟೋದಕ್ಕೆ ಹೇಳ್ತಿದ್ದಾರೆ. ಆದ್ರೆ ಇನ್ನೂ ಹಣ ಅಡ್ಜಸ್ಟ್ ಆಗಿಲ್ಲ. ಬೇಜಾರಾಗಿ ದೇವಸ್ಥಾನದಲ್ಲಿ ಕೂತಿದ್ದಾಗ ದೇವಸ್ಥಾನದ ಹೊರಗೆ ಆದಿ ನಿಂತಿರೋದನ್ನ ನೋಡಿ ಏನಾಯ್ತು ಅಂತ ಕೇಳಿದಾಗ ಅರ್ಜುನ್ ಇವನ ಕೆನ್ನೆಗೆ ಹೊಡೆದಿದ್ದ ವಿಷಯ ಹೇಳಿ ನಾನು ಮನೆಗೆ ಹೋಗಲ್ಲ ಅಂತಾನೆ. ಇದರಿಂದ ಕುಮುದ ಆ ದಿನ ತನ್ನ ತಂದೆಯ ಹಳೆ ಮನೆ ಇದೆಯಲ್ಲ ಅಲ್ಲಿಗೆ ಕರ್ಕೊಂಡ್ ಬರ್ತಾಳೆ. ಇವಳು ಮತ್ತೆ ಸರ್ವಣನ್ ಇರೋ ಮನೆಗೆ ಹೋಗೋದಿಲ್ಲ. ಸರ್ವಣನ್ ರಾತ್ರಿಯೊಳನ್ನ ಹುಡ್ಕೊಂಡು ಮನೆಗೆ ಬಂದಾಗ ಕುಮುದ ಹೇಳ್ತಾಳೆ, ನಿನ್ ಫ್ಯಾಮಿಲಿ ಅವರೇ ನಿನ್ನನ್ನ ಬಿಟ್ಟಾಗ ನನ್ನ ತಂದೆ ಎಲ್ಲವನ್ನ ಮಾರಿ ನಿನಗೆ ಕ್ಯಾಂಟೀನ್ ಹಾಕಿ ಕೊಟ್ಟಿದ್ರು, ಆದ್ರೆ ಅದನ್ನ ಕೂಡ ಮಾರಿದ್ಯಾ, ಈಗ ಏನಾದ್ರೂ ಮಾಡ್ಕೊ ನನ್ ಕಣ್ ಮುಂದೆ ಇರ್ಬೇಡ ಅಂದಾಗ ಸರ್ವಣನ್ ಕಿರ್ಚಾಡ್ತಿದ್ದಾನೆ. ಇದೆಲ್ಲ ಆಮೇಲೆ ಮಾತಾಡೋಣ, ಮೊದ್ಲು ನಾವು ಊರ್ ಬಿಟ್ಟು ಹೋಗ್ಬೇಕು ಬಾ ಅಂತ. ಕಿರ್ಚಾಡ್ಬೇಡ, ಆದಿ ಇಲ್ಲೇ ಮಲಗಿದ್ದಾನೆ, ಅವನಿಗೆ ಮನೆಗೆ ಹೋಗೋಕೆ ಇಷ್ಟ ಇಲ್ಲ ಅಂತಾಳೆ ಕುಮುದ. ಏನೇ ಹೇಳಿದ್ರು ಕುಮುದ ಇವನ ಜೊತೆ ಬರೋಕೆ ಒಪ್ತಿಲ್ಲ. ಈಗ ಜಗಳ ಮಾಡೋಕೆ ಶುರು ಮಾಡ್ತಾಳೆ. ಇವನ್ ಕಡೆಯಿಂದ ಇವನ ಪ್ರಾಜೆಕ್ಟ್ ಕಡೆಯಿಂದ ಇವಳಿಗೆ ತುಂಬಾನೇ ಸ್ಟ್ರೆಸ್ ಆಗ್ತಿರುತ್ತೆ. ಅದಕ್ಕೆ ಆಂಗ್ಸೈಟಿಗೆ ಅಂದ್ರೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಆತಂಕ ಆಗ್ತಿರುತ್ತೆ ಅಂತ ಮಾತ್ರೆಗಳನ್ನ ಕೂಡ ತಗೊಂತಾ ಇರ್ತಾಳೆ. ಇವಳು ಹೇಳೋದೇನಂದ್ರೆ ಜೀವನದಲ್ಲಿ ಕನ್ಸು ಕಾಣೋದಷ್ಟೇ ಮುಖ್ಯ ಅಲ್ಲ, ಅದನ್ನ ಸಾಧಿಸೋ ಶಕ್ತಿ ಮತ್ತೆ ಪ್ರತಿಭೆ ಇರಬೇಕು. ಅರ್ಜುನ್ ನೋಡು ಕ್ರಿಕೆಟರ್ ಆಗ್ಬೇಕು ಅಂತ ಕನ್ಸ್ ಕಾಣ್ಬಿಟ್ಟು ಸುಮ್ನೆ ಆಗ್ಲಿಲ್ಲ, ಈಗ ಜೀವನದಲ್ಲಿ ಗೆದ್ದಿದ್ದಾನೆ. 10 ವರ್ಷದಲ್ಲಿ ನಾನು ನಿನಗೆ ಏನು ಕೇಳಲಿಲ್ಲ, ಒಂದು ಮಗು ಕೇಳ್ದೆ ಅಷ್ಟೇ, ನಿನಗೆ ಅದನ್ನ ಕೂಡ ಕೊಡೋಕೆ ಆಗ್ಲಿಲ್ಲ, ನೀನು ಒಬ್ಬ ಗಂಡ್ಸ ಅಂತ ಇವಳು ಕೇಳ್ತಿದ್ದಂಗೆ ಕೋಪದಲ್ಲಿ ಸರ್ವಣನ್ ಇವಳಿಗೆ ಹೊಡಿತಾನೆ. ಇವಳು ತುಳಸಿ ಕಟ್ಟೆ ಮೇಲೆ ಬಿದ್ದು ತಲೆಗೆ ಏಟಾಗಿ ಪ್ರಜ್ಞೆ ತಪ್ಪುತ್ತಾಳೆ. ಈಗ ಸರ್ವಣನ್ ಇವಳು ಆಡಿದ ಮಾತುಗಳನ್ನ ಕೇಳಿ ಸಂಪೂರ್ಣವಾಗಿ ಬದಲಾಗೋಗ್ತಾನೆ. ಹೇಗೋ ಆದಿ ಇಲ್ಲೇ ಇದನ್ನಲ್ವಾ, ಅವನನ್ನ ಇಟ್ಕೊಂಡು ಅರ್ಜುನ್ನ ಕೈಯಲ್ಲಿ ತನ್ನ ಕೆಲಸ ಮಾಡಿಸ್ಕೊಳ್ಳೋಕೆ ಡಿಸೈಡ್ ಮಾಡ್ತಾನೆ. ಹಿಂದೆನೆ ಕುಮುದಾಳ ಫೋನ್ ಇಂದ ಅರ್ಜುನ್ನ ನಂಬರ್ ತಗೊಂಡು ಅವನಿಗೆ ಕಾಲ್ ಮಾಡಿ, ನಿನ್ನ ಮಗ ನನ್ನ ಹತ್ರ ಇದ್ದಾನೆ, ಅವನು ಸುರಕ್ಷಿತವಾಗಿ ವಾಪಸ್ ಬರ್ಬೇಕು ಅಂದ್ರೆ ನಾಳೆ ಮ್ಯಾಚ್ ಅಲ್ಲಿ ನಾನ್ ಹೇಳ್ದಂಗೆ ಮಾಡ್ಬೇಕು, ಈಗ ನಿನ್ನ ನಿಜವಾದ ಟೆಸ್ಟ್ ಶುರು ಆಗುತ್ತೆ ಅಂತ ಹೇಳಿ ಫೋನ್ ಇಡ್ತಾನೆ. ಆಮೇಲೆ ಕುಮುದಾನ ಎತ್ಕೊಂಡು ಹೋಗಿ ಒಂದು ರೂಮ್ ಅಲ್ಲಿ ಕೂಡ ಹಾಕಿ ನಂತರ ಆದಿ ಹೇಗೋ ಮಲಗಿದ್ದಾನೆ ಅದೇ ಪೊಸಿಷನ್ ಅಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ಕೈ ಕಾಲನ್ನ ಬೆಡ್ಗೆ ಕಟ್ ಹಾಕ್ತಾನೆ. ಈಗ ಇವನ ಫೋಟೋ ತೆಗೆದು ಅರ್ಜುನ್ಗೆ ಕಳಿಸ್ತಾನೆ. ಮುಂದಿನ ದಿನ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವ್ರಿಗೇನಾದ್ರೂ ಗೊತ್ತಾದ್ರೆ ನಿನಗೆ ಕಾಲ್ ಮಾಡ್ತಾರೆ ಅಂತ ಅರ್ಜುನ್ ಪದ್ಮಾಗೆ ಹೇಳಿ ಮ್ಯಾಚ್ಗೆ ಹೊರಟಾಗ ಸರ್ವಣನ್ ಇವನಿಗೆ ಕಾಲ್ ಮಾಡ್ತಾನೆ. ನಿನಗೆ ಹಣ ಬೇಕಲ್ವಾ ಅಂತ ಅರ್ಜುನ್ ಕೇಳಿದಾಗ ಹೌದು ನನಗೆ ಹಣ ಬೇಕು, ಹಣ ಇಲ್ಲ ಅಂದ್ರೆ ಮನುಷ್ಯನಿಗೆ ಬೆಲೆನೇ ಇಲ್ಲ, ಗೆಲ್ಲೋರು ಮಾತ್ರ ಗ್ರೇಟ್ ಅನ್ನೋದಾದ್ರೆ ನಾನು ಕೂಡ ಗೆಲ್ಬೇಕು, ನೀನು ನನ್ನ ಈಗ ಗೆಲ್ಲಿಸ್ತೀಯ ಅಂತ ಇವತ್ತಿನ ಮ್ಯಾಚ್ ಯಾವ ರೀತಿ ಆಡ್ಬೇಕು ಅಂತ ಹೇಳ್ಕೊಡ್ತಾನೆ ಸರ್ವಣನ್. ಈಗ ಎಚ್ಚರಗೊಂಡಿರೋ ಕುಮುದ ಎಂತ ಕೆಲಸ ಮಾಡ್ತಿದ್ಯಾ, ಇದೆಲ್ಲ ಸರಿ ಅಲ್ಲ ಅಂತ ಸರ್ವಣನ್ಗೆ ಎಷ್ಟೇ ಹೇಳಿದ್ರು ಕೇಳ್ತಿಲ್ಲ. ನಂತರ ಕುಟ್ಟಿಗೆ ಇವನು ಫೋನ್ ಮಾಡಿ ಧರ್ಮೇಶ್ಗೆ ಫೋನ್ ಕೊಡೋಕೆ ಹೇಳಿ ತಾನು ಮ್ಯಾಚ್ ಫಿಕ್ಸಿಂಗ್ ವ್ಯವಸ್ಥೆ ಮಾಡಿರೋ ವಿಷಯ ಹೇಳ್ತಾನೆ. ಇವತ್ತು ನೋಡಿ ಮೊದಲನೇ ಓವರ್ ಅಲ್ಲೇ ಅರ್ಜುನ್ ಔಟ್ ಆಗಿ ಬರ್ತಾನೆ, ಆಗ ನನ್ ಮೇಲೆ ನಿಮಗೆ ನಂಬಿಕೆ ಬರುತ್ತೆ
ಬರುತ್ತೆ ಅಂತ ಹೇಳ್ತಾನೆ ಸರ್ವಣನ್. ಇವನು ಹೇಳ್ದಂಗೆ ಇವತ್ತಿನ ಮ್ಯಾಚ್ ಅಲ್ಲಿ ಹೋಗಿದ್ 2ನೇ ಬಾಲಲ್ಲೇ ಕ್ಲೀನ್ ಬೌಲ್ಡ್ ಆಗೋಗ್ತಾನೆ ಅರ್ಜುನ್. ಇದನ್ನ ನೋಡಿ ಧರ್ಮೇಶ್ ಫುಲ್ ಖುಷಿಯಾಗಿ ಸರ್ವಣನ್ಗೆ ಕಾಲ್ ಮಾಡ್ತಾನೆ. ಮತ್ತೆ ಅರ್ಜುನ್ನ ಹೇಗೆ ಫಿಕ್ಸ್ ಮಾಡಿದೆ ಅಂತ ಕೇಳಿದ್ರೆ ಇದಕ್ಕೆ ಸರ್ವಣನ್ ಉತ್ತರ ಕೊಡಲ್ಲ. ನಾನು ಹೇಗೋ ಮಾಡ್ದೆ, ಈಗ ಡೀಲ್ ಬಗ್ಗೆ ಮಾತಾಡೋಣ ಅಂತ ಅರ್ಜುನ್ ನಾಳೆ ನಡೆಯೋ ಮ್ಯಾಚ್ ಅಲ್ಲೂ ತಾನು ಹೇಳ್ದಂಗೆ ಕೇಳ್ತಾನೆ. ಹಾಗಾಗಿ ಧರ್ಮೇಶ್ ಏನ್ ಹೇಳ್ತಾನೋ ಅದನ್ನ ಅರ್ಜುನ್ ಕೈಯಲ್ಲಿ ಮಾಡಿಸಿ ಬೆಟ್ಟಿಂಗ್ ಅಲ್ಲಿ ಹಣ ಗಳಿಸೋಕೆ ಸಹಾಯ ಮಾಡೋದಾಗಿ ಧರ್ಮೇಶ್ಗೆ ಹೇಳಿ ಇದರ ಬದಲಿಗೆ ಇವನ ಸಾಲ ಮನ್ನಾ ಮಾಡಬೇಕು, ಇವನ ಮನೆಯ ಪೇಪರ್ಸ್ ಕೂಡ ಅಡ ಇಟ್ಟಿರ್ತಾನೆ, ಅದನ್ನ ವಾಪಸ್ ಕೊಡ್ಬೇಕು, ಮತ್ತೆ ಜೊತೆಗೆ 50 ಲಕ್ಷ ದುಡ್ಡನ್ನ ಕೂಡ ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ ಸರ್ವಣನ್. ಬೆಟ್ಟಿಂಗ್ ಅಲ್ಲಿ ಧರ್ಮೇಶ್ ಮತ್ತೆ ಡಿಮೆಲ್ಲೋ ಕಡೆ ಅವರು ಗೆದ್ರೆ 500 ಕೋಟಿ ಸಿಗುತ್ತೆ. ಅದರಲ್ಲಿ 100 ಕೋಟಿ ಧರ್ಮೇಶ್ಗೆ ಸಿಗುತ್ತೆ. ಆ 100 ಕೋಟಿಯಲ್ಲಿ 50 ಲಕ್ಷ ಸರ್ವಣನ್ಗೆ ಕೊಟ್ರೆ ಆಯ್ತು ಅಂತ ಇದಕ್ಕೆ ಒಪ್ಕೊಂತಾನೆ ಧರ್ಮೇಶ್. ಸರ್ವಣನ್ ಖುಷಿಯಾಗಿ ಭರಣಿಗೆ 3 ಊಟ ತಗೊಂಡ್ ಬರೋಕೆ ಹೇಳಿದಾಗ 3 ಯಾಕಪ್ಪ ಅಂತ ಗಾಬರಿಯಾಗಿ ಮನೆಗೆ ಬಂದು ಆದಿ ವಿಷಯ ಕೇಳಿ ಶಾಕ್ ಆಗೋಗ್ತಾನೆ. ಭರಣಿ ಕುಮುದ ಇರೋ ರೂಮ್ ನ ಡೋರ್ ಓಪನ್ ಮಾಡ್ತಾನೆ. ಏನ್ ಮಾಡ್ತಿದ್ಯಾ ನೀನು ಅಂತ ಭರಣಿ ಮತ್ತೆ ಕುಮುದ ಇವನಿಗೆ ಕೇಳಿದಾಗ ಸರ್ವಣನ್ ತನ್ನ ಪ್ಲಾನ್ ಬಗ್ಗೆ ಹೇಳ್ತಾನೆ. ಏನಂದ್ರೆ ಇವ್ರಿಗೆ ಬೇಕಾಗಿರೋದು ಹಣ, ಅರ್ಜುನ್ಗೆ ಬೇಕಾಗಿರೋದು ಆದಿಯನ್ನ ಇಟ್ಕೊಂಡು ಇವರು ಅರ್ಜುನ್ ಕೈಯಲ್ಲಿ ಏನ್ ಬೇಕಾದ್ರೂ ಮಾಡಿಸ್ಬೋದು, ಹಣ ಕೂಡ ಗಳಿಸ್ಬೋದು. ಅಕಸ್ಮಾತ್ ತಗ್ಲಾಕೊಂಡ್ರೆ ಧರ್ಮೇಶ್ವರ ಪ್ರಾಪರ್ಟಿ ಪೇಪರ್ಸ್ ನ ಇಸ್ಕೊಂಡು ಇದೆಲ್ಲ ಮಾಡಿಸ್ತಿದ್ದಾನೆ ಅಂತ ಹೇಳಿದ್ರಾಯ್ತು ಅಂತ ಆರಾಮಾಗಿ ಹೇಳ್ತಿದ್ದಾನೆ. ಅವ್ರಿಗಿರೋನು ಒಬ್ನೇ ಮಗ, ಏನಾದ್ರೂ ಆದ್ರೆ ಯಾರು ಹೊಣೆ, ಅವನನ್ನ ಮನೆಗೆ ಬಿಟ್ಟು ಬರೋಣ ಅಂತ ಕುಮುದ ಹೊರಟಾಗ ಮತ್ತೆ ಸರ್ವಣನ್ ಇವಳನ್ನ ರೂಮ್ ಅಲ್ಲಿ ಕೂಡ ಹಾಕ್ತಾನೆ. ಅದೇ ಮ್ಯಾಚ್ ಅಲ್ಲಿ ಇಂಡಿಯಾ 3ನೇ ದಿನದ ಅಂತ್ಯದಲ್ಲಿ 302ಕ್ಕೆ ಆಲ್ ಔಟ್ ಆಗ್ತಾರೆ. ಮ್ಯಾಚ್ ಮುಗಿಸ್ಕೊಂಡು ಅರ್ಜುನ್ ವಾಪಸ್ ಹೋಗ್ಬೇಕಾದ್ರೆ ACP ಅಗಿಲನ್ ಇವನ ಬಳಿ ಬಂದಾಗ ಅಂಡರ್-16 ಕ್ರಿಕೆಟ್ ಅಲ್ಲಿ ತನ್ನ ಜೊತೆ ಅಗಿಲನ್ ಕೂಡ ಕ್ರಿಕೆಟ್ ಆಡಿದ್ದು ನೆನಪಾಗುತ್ತೆ. ಅಗಿಲನ್ ಕೇಳ್ತಾನೆ, ನಿನಗೆ ಧರ್ಮೇಶ್ ಅನ್ನೋ ವ್ಯಕ್ತಿಯಿಂದ ಕಾಲ್ ಏನಾದ್ರೂ ಬಂದಿತ್ತಾ ಅಂತ. ಕಾಲ್ ಮಾಡಿದ್ದು ಧರ್ಮೇಶ್ ಅಂತ ಇವನ್ಗೂ ಕೂಡ ಗೊತ್ತಿಲ್ಲ. ಮೋಸ್ಟ್ಲಿ ತನ್ನ ಮಗ ಆದಿನ ಕಿಡ್ನಾಪ್ ಮಾಡಿ ಕಾಲ್ ಮಾಡ್ತಿರೋನು ಧರ್ಮೇಶ್ ಆಗಿರ್ಬೋದು ಅನ್ಕೊಂಡು, ಇಲ್ಲ ಧರ್ಮೇಶ್ ಯಾರು ಗೊತ್ತಿಲ್ಲ ಅಂತ ಹೇಳಿ ಇವನ ತಂದೆ ಹಾಸ್ಪಿಟಲ್ ಅಲ್ಲಿ ಇರೋದ್ರಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಹೊರಡ್ತಾನೆ. ಕಾಲ್ ರೆಕಾರ್ಡ್ಸ್ ಅಲ್ಲಿ ಧರ್ಮೇಶ್ ಅರ್ಜುನ್ಗೆ ಕಾಲ್ ಮಾಡಿರೋದು ಅಗಿಲನ್ಗೆ ಗೊತ್ತು, ಆದ್ರೂ ಸದ್ಯಕ್ಕೆ ಏನು ಹೇಳೋಕ್ ಹೋಗಲ್ಲ. ಅರ್ಜುನ್ ಮನೆಗೆ ಹೋಗೋಕ್ಕೂ ಮುಂಚೆ ಸರ್ವಣನ್ಗೆ ಕಾಲ್ ಮಾಡಿ ನೀನ್ ಹೇಳ್ದಂಗೆ ಮಾಡಿದ್ದೀನಿ, ನಾನು ನನ್ನ ಮಗನನ್ನ ನೋಡ್ಬೇಕು ಅಂದಾಗ ನಾಳೆನು ನೀನು ನಾನು ಹೇಳ್ದಂಗೆ ಕೇಳಿದ್ರೆ ನಾಡಿದ್ದೆ ನಿನ್ನ ಮಗ ನಿನಗೆ ಸಿಗ್ತಾನೆ ಅಂತ ಹೇಳ್ತಾನೆ ಸರ್ವಣನ್. ಪೊಲೀಸ್ ಅವರು ಧರ್ಮೇಶ್ ಅನ್ನೋ ವ್ಯಕ್ತಿಯ ಬಗ್ಗೆ ಕೇಳ್ತಾ ಇದ್ರು. ನಿನ್ ಹೆಸರು ಧರ್ಮೇಶ ಅಂತ ಅರ್ಜುನ್ ಕೇಳಿದಾಗ ಇಲ್ಲ ನನ್ನ ಹೆಸರು ಧರ್ಮೇಶ್ ಅಲ್ಲ, ಆದ್ರೆ ನೀನು ಪೊಲೀಸ್ ಅವ್ರಿಗೆ ಈ ವಿಷಯ ಹೇಳಿ ಸಮಸ್ಯೆ ದೊಡ್ಡದು ಮಾಡಬೇಡ ಅಂತ ಹೇಳಿ ಫೋನ್ ಇಡ್ತಾನೆ ಸರ್ವಣನ್. ಈಗ ಧರ್ಮೇಶ್ ಹಿಂದೆ ಕೂಡ ಪೊಲೀಸ್ ಅವರು ಬಿದ್ದಿದ್ದಾರೆ ಅಂತ ಸರ್ವಣನ್ಗೆ ಗೊತ್ತಾಯ್ತು. ಈಗಾಗಲೇ ಸರ್ವಣನ್ನ ಸಾಲ ಮನ್ನಾ ಮಾಡಿದರೆ 5 ಲಕ್ಷ ಅಡ್ವಾನ್ಸ್ ಕೂಡ ಹಾಕಿದ್ದಾರೆ. ಕೆಲಸ ಆದ್ಮೇಲೆ ಇನ್ನ 45 ಲಕ್ಷ ಕೊಡ್ತಾರೆ. ಆದ್ರೆ ಸದ್ಯಕ್ಕೆ ಆದಿ ಊಟ ಮಾಡ್ತಿಲ್ಲ ಅಂತ ಅವನಿಗೆ ಏನಾದ್ರೂ ತಿನ್ಸೋಕೆ ಕುಮುದಾಳನ್ನ ಆದಿಯ ರೂಮ್ಗೆ ಕಳಿಸ್ತಾನೆ. ಆದಿ ತುಂಬಾನೇ ಹೆದರ್ಕೊಂಡು ಮನೆಗೆ ಹೋಗ್ಬೇಕು ಅಂತ ಕೇಳ್ಕೊಂತಿರೋದನ್ನ ನೋಡಿ ಕುಮುದ ಕೂಡ ಎಲ್ಲರಿಗೂ ಇಂಥ ಸ್ಥಿತಿ ಬಂತಲ್ಲ ಅಂತ ತುಂಬಾನೇ ಅಳ್ತಾಳೆ. ಮತ್ತೆ ಹಾಗೆ ಹೊರಗೆ ಬಂದು ತನ್ನ ಫೋನ್ ತಗೊಂಡು ಅರ್ಜುನ್ನ ಹೆಂಡತಿ ಪದ್ಮಾಗೆ ಕಾಲ್ ಮಾಡೋ ಅಷ್ಟರಲ್ಲಿ ಸರ್ವಣನ್ ಇವಳನ್ನ ನೋಡಿ ಫೋನ್ ನ ಕಿತ್ಕೊಂತಾನೆ. ಈ ರೀತಿ ಮಗುವನ್ನ ಇಟ್ಕೊಂಡು ಟಾರ್ಚರ್ ಮಾಡೋದು ಒಳ್ಳೇದಲ್ಲ ಅಂದಾಗ ನೀಟಾಗಿ ಸರ್ವಣನ್ ಇವಳ ಬ್ರೈನ್ ವಾಶ್ ಮಾಡ್ತಾನೆ. ನಾನೇನು ಅವನಿಗೆ ಟಾರ್ಚರ್ ಕೊಡ್ತಿಲ್ಲ, ಮಗು ಆಗ್ದಲೆ ನಾವು ಟಾರ್ಚರ್ ಅನುಭವಿಸ್ತಾ ಇರೋದು, ಆ ದಿನ ನಾವು ಇಲ್ಲೇ ಸುರಕ್ಷಿತವಾಗಿ ಇಟ್ಕೊಳ್ಳೋಣ, ಅವನಿಂದ ನಮ್ಮ ಸಾಲ ಎಲ್ಲ ತೀರಿದೆ, 5 ಲಕ್ಷ ದುಡ್ಡು ಕೂಡ ಬಂದಿದೆ, ನಿನ್ನ ಟ್ರೀಟ್ಮೆಂಟ್ಗೆ ಆಲ್ರೆಡಿ ಆ 5 ಲಕ್ಷನ ಪೇ ಮಾಡಿದ್ದೀನಿ, ನಾವು ನಮ್ಮ ಮಗುವನ್ನ ಇದೇ ಮನೆಯಲ್ಲಿ ಬೆಳೆಸಬಹುದು ಅಂತಿದ್ದಂಗೆ ಕುಮುದ ಚೇಂಜ್ ಆಗಿ ಹೋಗ್ತಾಳೆ. ಏನೇ ಆದ್ರೂ IVF ಟ್ರೀಟ್ಮೆಂಟ್ಗೆ ದುಡ್ಡಾಯ್ತಲ್ಲ ಅನ್ನೋದು ಇವಳ ತಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ. ಈಗ ಅರ್ಜುನ್ನ ಹೆಂಡತಿ ಮಿಸ್ ಕಾಲ್ ನೋಡ್ಕೊಂಡು ಕಾಲ್ ಮಾಡಿದಾಗ ಇವಳೇ ರಿಸೀವ್ ಮಾಡಿ ಆದಿನನ್ನೇ ಅರ್ಜುನ್ ಹೊಡೆದ ಅಂತ ಬೇಜಾರಾಗಿದ್ದ, ಈಗ ಹೇಗಿದ್ದಾನೆ ಅಂತ ನಾಟಕ ಆಡ್ತಿದ್ದಾಳೆ. ಆದಿ ಕುಮುದ ಹತ್ರನೇ ಇರೋ ವಿಷಯ ಪದ್ಮಾಗೆ ಗೊತ್ತಿಲ್ಲದೆ ಆದಿ ಚೆನ್ನಾಗೇ ಇದ್ದಾನೆ, ಸದ್ಯಕ್ಕೆ ಫ್ರೆಂಡ್ ಮನೆಗೆ ಹೋಗಿದ್ದಾನೆ ಅಂತ ಸುಳ್ಳು ಹೇಳ್ತಾಳೆ. ಇದೇ ಸಮಯಕ್ಕೆ ಪದ್ಮಾ ಹತ್ರ ಅರ್ಜುನ್ ಬಂದಾಗ ಪೊಲೀಸ್ ಅವ್ರ ಹತ್ರ ಮಾತಾಡ್ದ ಅಂತ ಕೇಳ್ತಾಳೆ. ಹೌದು ಮಾತಾಡ್ದೆ, ಆದ್ರೆ ಅವ್ರಿಗೆ ಇನ್ನ ಏನು ಗೊತ್ತಾಗಿಲ್ಲ ಅಂತ ಇವನು ಹೇಳ್ತಿದ್ದಂಗೆ ಇವಳು ಕೆನ್ನೆಗೆ ಬ್ಯಾಕ್ ಟು ಬ್ಯಾಕ್ ಹೊಡೆಯೋಕೆ ಶುರು ಮಾಡ್ತಾಳೆ. ಪೊಲೀಸ್ ಅವ್ರಿಗೆ ನಾನು ಕೇಳ್ದೆ, ನೀನು ಯಾವುದೇ ಕಂಪ್ಲೇಂಟ್ ಕೊಟ್ಟಿಲ್ಲ, ನೀನು ಮನುಷ್ಯನೋ ಅಲ್ವೋ, ನನ್ನ ಮಗನಿಗಿಂತ ನಿನಗೆ ಕ್ರಿಕೆಟೇ ಹೆಚ್ಚಾಗೋಯ್ತಾ ಅಂತ ಇವನಿಗೆ ಹೊಡಿಬೇಕಾದ್ರೆ ಅರ್ಜುನ್ ಇವಳಿಗೆ ಸಮಾಧಾನ ಮಾಡಿ ಆದಿ ಕಿಡ್ನಾಪ್ ಆಗಿರೋ ಸತ್ಯ ಹೇಳ್ತಾನೆ. ಅರ್ಜುನ್ಗೆ ತನ್ನ ಮಗನನ್ನ ಕಾಪಾಡ್ಕೊಳ್ಳೋಕೆ ತನ್ನ ಟೀಮ್ ಗೆಲ್ಲುತ್ತೆ ಅಂತ ನಂಬ್ಕೊಂಡಿರೋ ಇಡೀ ದೇಶಕ್ಕೆ ಮೋಸ ಮಾಡೋದು ಇಷ್ಟ ಆಗ್ತಿಲ್ಲ, ಅದಕ್ಕೆ ತುಂಬಾನೇ ಬೇಜಾರಾಗಿದ್ದಾನೆ. ಟೀಮ್ ಸೋತ್ರು ಪರವಾಗಿಲ್ಲ, ನನ್ನ ಮಗ ವಾಪಸ್ ಬರ್ಬೇಕು ಅಷ್ಟೇ ಅಂತ ಪದ್ಮಾ ಹೇಳ್ತಿದ್ದಾಳೆ. ಯಾವ್ದನ್ನ ಸೆಲೆಕ್ಟ್ ಮಾಡ್ಬೇಕು ಅಂತಾನೆ ಇವನ್ಗೆ ಗೊತ್ತಾಗ್ತಿಲ್ಲ. ಇನ್ನೊಂದ್ ಕಡೆ ಸರ್ವಣನ್ಗೆ ಧರ್ಮೇಶ್ ಕಾಲ್ ಮಾಡಿ ನೀನೇನಾದ್ರೂ ಸಣ್ಣ ತಪ್ಪು ಮಾಡಿದ್ರು ಸಾಕು, ನಾವೆಲ್ಲರೂ ತಗ್ಲಾಕೊಂತೀವಿ ಅಂದಾಗ ಹೌದು ಪೊಲೀಸ್ ಅವ್ರಿಗೆ ನೀನೇ ಅರ್ಜುನ್ಗೆ ಕಾಲ್ ಮಾಡಿರೋದು ಅಂತ ಗೊತ್ತಾಗಿದೆ, ನಾನು ತಪ್ಪು ಮಾಡಿದ್ರೆ ನೀನು ಕೂಡ ತಗ್ಲಾಕೊಂತೀಯ, ನಾವೆಲ್ಲ ಬೆಟ್ಟಿಂಗ್ ದಂಧೆಯಲ್ಲಿ ಸೇರಿದೀವಿ ಅಂತ ಗೊತ್ತಾಗುತ್ತೆ, ನೀನು ಕೂಡ ಹುಷಾರಾಗಿರು ಅಂತ ಹೇಳ್ತಾನೆ. ಇವತ್ತು ಫೈನಲ್ ಟೆಸ್ಟ್ ಮ್ಯಾಚ್ ನ 4ನೇ ದಿನ ಶುರು ಆಗುತ್ತೆ. ಪಾಕಿಸ್ತಾನ್ ಬ್ಯಾಟಿಂಗ್ ಮಾಡೋಕೆ ಬಂದಿದ್ದಾರೆ. ಅರ್ಜುನ್
ಏನ್ ಮಾಡ್ಬೇಕು ಅಂತ ಸರ್ವಣನ್ ಹೇಳಿ ಕಳಿಸಿದ್ದಾನೆ. ಅದಕ್ಕೆ ಒಂದು ಇಂಪಾರ್ಟೆಂಟ್ ಕ್ಯಾಚ್ ನ ಬಿಡ್ತಾನೆ ಅರ್ಜುನ್. ಇದರಿಂದ ಇಡೀ ಟೀಮ್ ಮೇಲೆ ತುಂಬಾನೇ ಹೊಡೆತ ಬೀಳುತ್ತೆ. 250 ರನ್ ಸ್ಕೋರ್ ಮಾಡಿ ಪಾಕಿಸ್ತಾನ ಅವರು ಆಲ್ ಔಟ್ ಆಗ್ತಾರೆ. ಸರ್ವಣನ್ ಹೇಳ್ದಂಗೆ ಅರ್ಜುನ್ ಮಾಡ್ದ ಅಂತ ಹಿಂದೆನೆ ಧರ್ಮೇಶ್ 45 ಲಕ್ಷ ಹಣವನ್ನ ಸರ್ವಣನ್ನ ಅಕೌಂಟ್ಗೆ ಹಾಕಿ ಮನೆಯ ಪೇಪರ್ಸ್ ಕೂಡ ವಾಪಸ್ ಕಳಿಸಿದ್ದಾನೆ. ಇದರಿಂದ ಕುಮುದಾ ಕೂಡ ಖುಷಿ ಆಗಿದ್ದಾಳೆ. ಎಲ್ಲ ಆಯ್ತಲ್ಲ, ಈಗ ಆ ದಿನ ಬಿಟ್ ಕಳ್ಸೋಣ ಅಂತ ಭರಣಿ ಹೇಳಿದಾಗ ಇಲ್ಲ, ಅವನಿಗೆ ಜ್ವರ ಬಂದಿದ್ದೆ, ಬೆಳಗ್ಗೆವರೆಗೂ ಇಲ್ಲೇ ಇರ್ಲಿ ಬಿಡು ಅಂತ ಹೇಳ್ತಾಳೆ. ಇದರಿಂದ ಸರ್ವಣನ್ ತರ ಇವಳು ಕೂಡ ಆಗೋದ್ಲಲ್ಲ ಅಂತ ಭರಣಿಗೆ ಆಶ್ಚರ್ಯ ಆಗಿದೆ. ಇನ್ನೊಂದ್ ಕಡೆ ಎಸಿಪಿ ಅಗಿಲನ್ಗೆ ಗೊತ್ತಾಯ್ತು ಸರ್ವಣನ್ ಭರಣಿ ಮತ್ತೆ ಕುಮುದಾ ಅನ್ನ ಕುಟ್ಟಿ ಕೊಲ್ಲೋಕೆ ಯಾರನ್ನೋ ಕಳಿಸಿದ್ದಾನೆ ಅಂತ. ಮತ್ತೆ ಅರ್ಜುನ್ನ ಹೆಂಡತಿ ಪದ್ಮ ಆದಿ ಕಾಣೆ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟು ಕೇವಲ 3 ಗಂಟೆಗಳಲ್ಲೇ ಕಂಪ್ಲೇಂಟ್ ನ ವಾಪಸ್ ತಗೊಂಡಿರ್ತಾಳೆ. ಪದ್ಮ ಮೊದಲೇ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿರ್ತಾಳೆ ಸ್ನೇಹಿತರೆ. ಯಾವಾಗ ಅರ್ಜುನ್ ಸತ್ಯ ಹೇಳಿದ್ನೋ ಆಗ ವಾಪಸ್ ತಗೊಂಡಿರ್ತಾಳೆ. ಇವತ್ತು ರಾತ್ರಿ ಸರ್ವಣನ್ ಮತ್ತೆ ಭರಣಿ ಇಬ್ರು ಮಾತಾಡ್ಬೇಕಾದ್ರೆ ಸರ್ವಣನ್ ಹೇಳ್ತಾನೆ ಯಾರೋ ಒಬ್ಬ ಬಾಲ್ ಹಾಕ್ತಾನೆ, ಇನ್ನೊಬ್ಬ ಮರದ ಬ್ಯಾಟ್ ತಗೊಂಡು ಹೊಡಿತಾನೆ. ಇದಕ್ಕೆ ಜನ ಸಾವಿರಾರು ಕೋಟಿ ಬೆಟ್ ಕಟ್ಟಿ ಹಣ ಗಳಿಸ್ತಾ ಇದಾರಲ್ಲ, ನಾನು ದೇಶ ಉದ್ಧಾರ ಆಗೋಕೆ ಅಂತ ಪ್ರಾಜೆಕ್ಟ್ ಮಾಡಿದ್ರೆ ಒಬ್ರು ಹಣ ಇನ್ವೆಸ್ಟ್ ಮಾಡೋಕೆ ರೆಡಿ ಇಲ್ಲ, ಅಪ್ರೂವಲ್ ಕೂಡ ಕೊಡ್ತಿಲ್ಲ. ಇದು ಸರಿನಾ ಅಂತ ಕೇಳಿದಾಗ ಭರಣಿ ನೀನ್ ಮಾಡ್ತಿರೋದು ಕೂಡ ಸರಿ ಇಲ್ಲ, ಇದೆಲ್ಲ ಇಲ್ಲಿಗೆ ನಿಲ್ಸಿ ಕುಮುದಾನ ಕರ್ಕೊಂಡು ಅಮೆರಿಕಾಗೆ ಹೋಗು, ಅಲ್ಲಿ ನೀನು ಓದಿರೋದಕ್ಕೆ ಆರಾಮಾಗಿ ಕೆಲಸ ಸಿಗುತ್ತೆ. ಈ ಹಾಳ್ ಪ್ರಾಜೆಕ್ಟ್ ನ ಮೊದಲು ಬಿಸಾಕು ಅಂದಾಗ ಸರ್ವಣನ್ ಇವನಿಗೆ ಹೊಡೆದು ಇದು ನನ್ ದೇಶ ಆಗಿದೆ, ನನ್ನ ಪ್ರಾಜೆಕ್ಟ್ ವರ್ಕ್ ಆಗೇ ಆಗುತ್ತೆ, ಇಡೀ ಜಗತ್ತಿಗೆ ನಾನು ಯಾರು ಅಂತ ತೋರಿಸ್ತೀನಿ, ನಿನ್ ಕೈಯಲ್ಲಿ ಇಲ್ಲಿ ಇರೋಕ್ ಆಗ್ತಿಲ್ಲ ಅಂದ್ರೆ ಈಗ್ಲೇ ಹೋಗ್ತಾ ಇರು ಅಂದಾಗ ಭರಣಿ ಬೇಜಾರ್ ಮಾಡ್ಕೊಂಡು ಇಲ್ಲಿಂದ ಹೋಗ್ತಾನೆ. ಮುಂದಿನ ದಿನ ಆ ದಿನ ಬಿಟ್ ಕಳಿಸ್ಬೇಕಾಗಿತ್ತು. ಆದ್ರೆ ಧರ್ಮೇಶ್ ಇವತ್ತು ಮ್ಯಾಚ್ ನ ಕೊನೆ ದಿನ ಆಗಿರೋದ್ರಿಂದ ಮತ್ತೆ ಫಿಕ್ಸ್ ಮಾಡ್ಬೇಕು ಅಂತ ಹೇಳಿ ಸರ್ವಣನ್ಗೆ ಕಾಲ್ ಮಾಡಿದಾಗ ಈ ಬಾರಿ 5 ಕೋಟಿ ಹಣವನ್ನ ಕೇಳ್ತಾ ಇದ್ದಾನೆ. 5 ಕೋಟಿ ನನಗೇನ್ ಕೊಡ್ಬೇಡ, ಸೆಕ್ರೆಟರಿಗೆ ಕೊಟ್ಟು ನನ್ನ ಪ್ರಾಜೆಕ್ಟ್ ನ ಅಪ್ರೂವ್ ಮಾಡಿಸಿ ಸೈನ್ ಆಗಿರೋ ಡಾಕ್ಯುಮೆಂಟ್ ನ ಕಾಪಿ ನನ್ನ ವಾಟ್ಸ್ಆಪ್ಗೆ ಕಳಿಸ್ಬೇಕು, ಹಾಗಿದ್ರೆ ಮಾತ್ರ ಅರ್ಜುನ್ ಕೈಯಲ್ಲಿ ನೀವು ಹೇಳಿದ್ದನ್ನ ಮಾಡಿಸ್ತೀನಿ ಅಂದಾಗ ಓಕೆ ಅನ್ನೋಕೆ ಡಿಮೆಲ್ಲೋ ಹೇಳ್ತಾನೆ. ಅದೇ ಅರ್ಜುನ್ ಇವತ್ತು ಮಗನನ್ನ ಬಿಟ್ ಕಳಿಸ್ತಾನೆ ಅಂತ ಕಾಯ್ತಿದ್ದವನ್ಗೆ ಸರ್ವಣನ್ ಕಾಲ್ ಮಾಡಿ ಇವತ್ತು ಕೂಡ ನನ್ನ ಕೆಲಸ ಮಾಡ್ಬೇಕು ಅಂತ ಶಾಕಿಂಗ್ ವಿಷಯ ಹೇಳ್ತಾನೆ. ಇದೇ ಸಮಯಕ್ಕೆ ಅಗಿಲನ್ ಬಂದು ಇವರು ಆದಿ ಮಿಸ್ಸಿಂಗ್ ಅಂತ ಕೊಟ್ಟಿದ್ದ ಕಂಪ್ಲೇಂಟ್ ಬಗ್ಗೆ ವಿಚಾರಿಸಿದಾಗ ಅವನು ಸ್ಕೂಲಿಂದ ಮನೆಗೆ ಬರೋದು ಲೇಟ್ ಆಯ್ತು ಅಷ್ಟೇ, ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಆದಿ ಮನೆಗೆ ಬಂದ್ಮೇಲೆ ವಾಪಸ್ ತಗೊಂಡ್ವಿ ಅಂತ ಹೇಳಿ ಕಳಿಸ್ತಾನೆ ಅರ್ಜುನ್. 5ನೇ ದಿನದ ಮ್ಯಾಚ್ ಶುರು ಆಗುತ್ತೆ. ಮತ್ತೆ ಏನ್ ಮಾಡ್ಬೇಕು ಅಂತ ಧರ್ಮೇಶ್ ಸರ್ವಣನ್ಗೆ ಹೇಳ್ತಾನೆ. ಸರ್ವಣನ್ ಅರ್ಜುನ್ಗೆ ಹೇಳ್ತಾನೆ ಈ ಬಾರಿ ಚೆನ್ನಾಗಿ ಆಡೋಕೆ ಹೇಳಿರೋದ್ರಿಂದ 2 ವಿಕೆಟ್ ಗಳ ನಂತರ ಬಂದ ಅರ್ಜುನ್ ತುಂಬಾನೇ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾನೆ. ಇದಾಗಿ ಸ್ವಲ್ಪ ಹೊತ್ತಾದ್ಮೇಲೆ ಲಂಚ್ ಬ್ರೇಕ್ ಬರುತ್ತೆ. ಅದೇನೊಂದ್ ಕಡೆ ಅಗಿಲನ್ ಸ್ಕೂಲ್ಗೆ ಹೋಗಿ ವಿಚಾರಿಸಿದಾಗ ಪದ್ಮಾ ಕಂಪ್ಲೇಂಟ್ ಕೊಟ್ಟಿದ್ದ ದಿನ ಅಂದ್ರೆ ಶನಿವಾರ ಸ್ಕೂಲೇ ಇರಲಿಲ್ಲ ಅಂತ ಹೇಳ್ತಾರೆ. ಈಗ ಅಗಿಲನ್ಗೆ ಪದ್ಮಾ ಮತ್ತೆ ಅರ್ಜುನ್ ಇಬ್ರು ಏನೋ ಮುಚ್ಚಿಡ್ತಿದ್ದಾರೆ ಅಂತ ಗೊತ್ತಾಯ್ತು. ಆದಿ ಕಾಣೆ ಆಗೋಕು ಹಿಂದಿನ ದಿನ ಕುಮುದಾ ಅವನನ್ನ ಮನೆಗೆ ಡ್ರಾಪ್ ಮಾಡೋಕೆ ಕರ್ಕೊಂಡು ಹೋಗಿದ್ಲು ಅನ್ನೋದು ಕೂಡ ಗೊತ್ತಾಯ್ತು. ಲಂಚ್ ಬ್ರೇಕ್ ಅಲ್ಲಿ ಸರ್ವಣನ್ ಮತ್ತೆ ಅರ್ಜುನ್ಗೆ ಫೋನ್ ಮಾಡಿ ಮುಂದೆ ಯಾವ ರೀತಿ ಆಡ್ಬೇಕು ಅಂತ ಹೇಳ್ಬೇಕಾದ್ರೆ ಏನು ಅರ್ಜುನ್ಗೆ ಈಸಿಯಾಗಿ ಸಕ್ಸಸ್ ಸಿಕ್ಬಿಡ್ತೇನೋ ಅನ್ನೋ ಹಾಗೆ ಮಾತಾಡ್ತಿದ್ದಾನೆ ಸರ್ವಣನ್. ಇದರಿಂದ ಅರ್ಜುನ್ ತಾನು ಎಷ್ಟು ಕಷ್ಟಪಟ್ಟು ಈ ಮಟ್ಟಕ್ಕೆ ಬೆಳ್ತಿದ್ದಾನೆ ಅಂತ ಹೇಳ್ತಾನೆ. ಆದ್ರೂ ಆಯ್ತು, ನೀನೇ ಹೀರೋ ಅಂತ ಒಪ್ಕೊಂತೀನಿ, ಈ ಬಾರಿ ವಿಲನ್ ಗೆ ವಿನ್ ಆಗೋಕೆ ಅವಕಾಶ ಕೊಡು ಅಂತ ಹೇಳ್ತಾನೆ ಸರ್ವಣನ್. ಇದಾದ್ಮೇಲೆ ಮತ್ತೆ ಮ್ಯಾಚ್ ಶುರು ಆದಾಗ ಈ ಬಾರಿ ಅರ್ಜುನ್ ಮತ್ತೆ ಕ್ಯಾಪ್ಟನ್ ನ ಪಾರ್ಟ್ನರ್ಶಿಪ್ ಮುರಿಯೋ ಕೆಲಸ ಕೊಟ್ಟಿದ್ದಾರೆ. ಹಾಗಾಗಿ ಅರ್ಜುನ್ ಕ್ಯಾಪ್ಟನ್ ನ ರನ್ಔಟ್ ಮಾಡಿಸ್ತಾನೆ. ಇವತ್ತೇ IVF ಪ್ರೊಸೀಜರ್ಗೆ ಸರ್ವಣನ್ ಮತ್ತೆ ಕುಮುದಾ ಹೊರಟಿದ್ರು. ಆದರೆ ಮೊದಲು ಮ್ಯಾಚ್ ನೋಡ್ತಿದ್ದಾರೆ. ಕ್ಯಾಪ್ಟನ್ ಔಟ್ ಆಗಿದ್ದು ಅರ್ಜುನ್ ಕಡೆಯಿಂದ ಅಂತ ಎಲ್ಲರಿಗೂ ಗೊತ್ತಾಗಿ ಇಡೀ ಸ್ಟೇಡಿಯಂ ನ ಸೈಲೆಂಟ್ ಆಗೋಗಿದೆ. ಟೆನ್ಷನ್ ಆಗಿ ಅರ್ಜುನ್ಗೆ ಫೋಕಸ್ ಮಾಡೋಕೆ ಆಗ್ತಿಲ್ಲ. ನೆಕ್ಸ್ಟ್ ಬಾಲ್ ಹಾಕಿದಾಗ ಬಾಲ್ ಇವನ ಹೆಲ್ಮೆಟ್ ಗೆ ಹೊಡೆದು ಮುಖಕ್ಕೆ ಗಾಯ ಆಗುತ್ತೆ. ಹಾಗಾಗಿ ಅರ್ಜುನ್ ಫೀಲ್ಡ್ ಇಂದ ಹೊರಗೆ ಹೋಗ್ಬೇಕಾಯ್ತು. ಟಿವಿಯಲ್ಲಿ ಇದನ್ನೆಲ್ಲ ಕುಮುದಾ ನೋಡಿ ಸರ್ವಣನ್ ಎಷ್ಟು ಅತಿರೇಕಕ್ಕೆ ಹೋಗ್ತಿದ್ದಾನೆ, ಮಗು ಪಡೆಯೋಕೋಸ್ಕರ ಇಷ್ಟೆಲ್ಲ ಮಾಡ್ಬೇಕಾ ಅಂತ ಇವಳ ಮನಸ್ಸಿಗೆ ಬರುತ್ತೆ. ಆದ್ರೂ ಏನು ಮಾತಾಡದೆ ಆದಿ ಹತ್ರ ಮಾತಾಡಿ ಇವತ್ತು ಸ್ಟೇಡಿಯಂಗೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹಾಸ್ಪಿಟಲ್ಗೆ ಹೊರಡೋಕೆ ರೆಡಿ ಆಗ್ತಾಳೆ. ಅದೇ ಧರ್ಮೇಶ್ ಸರ್ವಣನ್ಗೆ ಕಾಲ್ ಮಾಡಿ ಪ್ರೆಸ್ ಅವ್ರನ್ನ ಕರೆಸಿ ಅನೌನ್ಸ್ಮೆಂಟ್ ಮಾಡ್ಸೋಕೆ ಎಲ್ಲ ರೆಡಿ ಆಗಿದೆ. ಆದ್ರೆ ಈಗ್ಲೇ ಅನೌನ್ಸ್ಮೆಂಟ್ ಮಾಡಿಸಿದ್ರೆ ನೀನು ನಮ್ಮ ಮಾತು ಕೇಳ್ತೀಯ ಅನ್ನೋ ನಂಬಿಕೆ ಇಲ್ಲ, ಅದಕ್ಕೆ ಎಲ್ಲ ಆದ್ಮೇಲೆ ಅನೌನ್ಸ್ಮೆಂಟ್ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಈಗ ಕುಮುದಾ ಕರೆದ್ರು ಹಾಸ್ಪಿಟಲ್ಗೆ ಬರಲ್ಲ, ನೀನು ಹೋಗು, ನಾನು ಪ್ರಾಜೆಕ್ಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಬರೋದು ಅಂತ ಹೇಳ್ತಾ ಇದ್ದಾನೆ. ಇದನ್ನ ಇಲ್ಲಿಗೆ ನಿಲ್ಸು, ತುಂಬಾನೇ ಜಾಸ್ತಿ ಆಗ್ತಾ ಇದೆ, ಈ ಕೆಲಸ ಎಲ್ಲ ನೀನು ಮಾಡ್ತಿರೋದು ಸರಿ ಅಲ್ಲ ಅಂದಾಗ ನೀನೇನು ಕಮ್ಮಿ ಇಲ್ಲ, ಅವತ್ತು ಆದಿ ಅವರಮ್ಮ ಕಾಲ್ ಮಾಡಿದಾಗ ಎಲ್ಲ ಸತ್ಯ ಹೇಳ್ಬೋದಾಗಿತ್ತು, ಆದ್ರೆ ನಿನ್ನ ಸ್ವಾರ್ಥಕ್ಕೆ ಏನು ಮಾತಾಡ್ಲೇ ಇಲ್ಲ, ನೀನು ನನ್ನ ಮೇಲೆ ಹಣ ತಂದು ಕೊಡೋಕೆ ತುಂಬಾನೇ ಪ್ರೆಷರ್ ಹಾಕಿದ್ರಿಂದಾನೇ ನಾನು ಈ ಮಟ್ಟಕ್ಕೆ ಇಳಿದಿದ್ದು. ಒಬ್ಬ 50 ಲಕ್ಷ ಕೇಳ್ತಾನೆ, ಇನ್ನೊಬ್ಬ 5 ಕೋಟಿ ಕೇಳ್ತಾನೆ, ನೀನು 5 ಲಕ್ಷ ಕೇಳ್ತಿದ್ಯಾ, ನಿನಿಗೂ ಆ ಕ್ರಿಮಿನಲ್ಸ್ಗೂ ಏನ್ ವ್ಯತ್ಯಾಸ, ನನಗೆ 5 ಲಕ್ಷ ಕಟ್ಟೋಕಾಗ್ಲಿಲ್ಲ ಅಂತ ನನ್ನ ಬಿಟ್ಟು ಹೋದೆ, ಆ ಕುಟ್ಟಿ ನನಗೆ ಹೊಡೆದು ಕರ್ಕೊಂಡು ಹೋದಾಗ ನನಗೆ ಏನಾಯ್ತು ಅಂತ ಕೇಳೋಕು ಫೋನ್ ಮಾಡ್ಲಿಲ್ಲ, ಇದೆಲ್ಲ ನಡೀತಿರೋದಕ್ಕೆ ನೀನು ಕೂಡ ಕಾರಣ ಅಂದಾಗ ತುಂಬಾನೇ ಅಳ್ತಾ ಕುಮುದಾ ಒಬ್ಳೆ ಇಲ್ಲಿಂದ ಹೊರಡ್ತಾಳೆ.
ಬಿಡ್ತಾಳೆ. ಈಗ ಸರ್ವಣನ್ ಅರ್ಜುನ್ಗೆ ಎಷ್ಟು ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಿಲ್ಲ. ಇದರಿಂದ ಗಾಬರಿಯಾಗಿ ಧರ್ಮೇಶ್ಗೆ ಕಾಲ್ ಮಾಡಿದ್ರೆ ಕುಟ್ಟಿ ಕಾಲ್ ರಿಸೀವ್ ಮಾಡ್ತಾನೆ. ಅರ್ಜುನ್ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂದ್ರೆ ಅದು ನಿನ್ ಪ್ರಾಬ್ಲಮ್. ಆಗ್ಲೇ ನಮ್ ಕೈಗೆ ಭರಣಿ ತಗ್ಲಾಕೊಂಡಿದ್ದಾನೆ. ನಿನ್ ಪ್ರಾಜೆಕ್ಟ್ ಭರಣಿ ಇಬ್ರು ಸೇಫ್ ಆಗಿರ್ಬೇಕು ಅಂದ್ರೆ ನಾವು ಹೇಳಿದ್ದು ಮಾಡ್ಬೇಕು ಅಂತ ಹೇಳ್ತಾನೆ. ಈಗ ಏನ್ ಮಾಡೋದು ಅಂತ ಸರ್ವಣನ್ಗೆ ಗೊತ್ತಾಗದೆ ಆದಿಗೆ ಹೊಡೆದು ವಿಡಿಯೋ ರೆಕಾರ್ಡ್ ಮಾಡಿ ಅರ್ಜುನ್ಗೆ ಕಳಿಸಿದಾಗ ಅರ್ಜುನ್ ಕಾಲ್ ಮಾಡ್ತಾನೆ. ಇಂಡಿಯಾ ಸೋಲ್ಬೇಕು, ನೀನು ಬ್ಯಾಟಿಂಗ್ ಗೆ ಮತ್ತೆ ಹೋಗ್ಬೇಡ, ನಿನ್ ಮಗ ಇನ್ನು ನನ್ನ ಹತ್ರನೇ ಇದ್ದಾನೆ, ಯೋಚನೆ ಮಾಡುವಂತ ಸರ್ವಣನ್ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಜೀವ ಕೊಟ್ಟ ಮಗನನ್ನ ಆಯ್ಕೆ ಮಾಡೋದಾ ಅಥವಾ ಜೀವಕ್ಕಿಂತ ಜಾಸ್ತಿ ಪ್ರೀತಿಸೋ ಕ್ರಿಕೆಟ್ ನ ಆಯ್ಕೆ ಮಾಡ್ಲಾ ಅಂತ ತುಂಬಾನೇ ಅಳ್ತಾ ಇದ್ದಾನೆ ಅರ್ಜುನ್. ಅದೇ ಇನ್ನೊಂದ್ ಕಡೆ ಕುಟಿಗೆ ಭರಣಿ ಕಡೆಯಿಂದ ಸರ್ವಣನ್ ಆಡ್ತಾ ಇರೋ ಆಟದ ಬಗ್ಗೆ ಎಲ್ಲ ಗೊತ್ತಾಗಿದೆ. ಸರ್ವಣನ್ಗೆ ಕಾಲ್ ಮಾಡಿ ಇಂಡಿಯಾದ ದೊಡ್ಡ ಕ್ರಿಕೆಟ್ ಪ್ಲೇಯರ್ ನ ಮಗನನ್ನ ಕಿಡ್ನಾಪ್ ಮಾಡಿ ಇದೆಲ್ಲ ಮಾಡ್ತಾ ಇದ್ಯಾ, ಇದು ಸಿಂಡಿಕೇಟ್ ನ ರೂಲ್ಸ್ ನ ವಿರುದ್ಧ, ಪ್ಲೇಯರ್ಸ್ ನ ಆಗ್ಲಿ ಪ್ಲೇಯರ್ಸ್ ನ ಫ್ಯಾಮಿಲಿಗಾಗ್ಲಿ ಯಾವತ್ತೂ ತೊಂದರೆ ಕೊಡಬಾರ್ದು, ನೀನು ಅದನ್ನೇ ಮಾಡಿದ್ಯಾ, ನಿನ್ನ ಪ್ರಾಜೆಕ್ಟ್ ಗೋಸ್ಕರ ಇನ್ನೆಷ್ಟು ಜನರ ಬಲಿ ಕೊಡ್ತೀಯಾ, ನೀನ್ ಮಾಡಿರೋ ಕೆಲಸಕ್ಕೆ ಬೆಟ್ಟಿಂಗ್ ಸಿಂಡಿಕೇಟ್ ನಡೀತಿರೋದು ಎಲ್ಲಿ ಪೊಲೀಸ್ ಅವ್ರಿಗೆ ಗೊತ್ತಾಗುತ್ತೋ ಅಂತ ಧರ್ಮೇಶ್ ಜೊತೆ ಇದ್ದ ವಿವೇಕ್ ಮತ್ತೆ ಭರಣಿಯನ್ನ ಕೂಡ ಸಿಂಡಿಕೇಟ್ ಅವರು ಸಾಯಿಸಿದ್ದಾರೆ. ಈಗ ಉಳಿದಿರೋದು ನೀನು ನಿನ್ ಹೆಂಡತಿ ಕುಮುದ ಮಾತ್ರ. ಕುಮುದ ಹಿಂದೆ ಆಲ್ರೆಡಿ ನಾವು ಹೋಗ್ತಾ ಇದ್ದೀವಿ ಅಂದಾಗ ನಿಮಗೆ ನಾನ್ ಬೇಕಾಗಿರೋದಲ್ವಾ, ಕುಮುದ ಅನ್ನ ಬಿಟ್ಬಿಡಿ, ನನ್ನ ಹತ್ರ ಇನ್ನೂ ಆದಿ ಇದ್ದಾನೆ, ಅಡ್ರೆಸ್ ಕಳಿಸ್ತೀನಿ ಬನ್ನಿ ಅಂತ ಹೇಳಿದಾಗ ಕುಮುದ ಅನ್ನ ಬಿಟ್ಟು ಇವನ ಹತ್ರ ಹೊರಡ್ತಾನೆ ಕುಟ್ಟಿ. ಹಿಂದೆನೆ ಕುಮುದಾಗೆ ಸರ್ವಣನ್ ಪ್ರೊಸೀಜರ್ ನ ಕಂಪ್ಲೀಟ್ ಮಾಡಿಸ್ಕೊಂಡು ನೀನು ಹೋಗು, ನನ್ನ ಹತ್ರ ವಾಪಸ್ ಬರಬೇಡ ಅಂತ ಹೇಳ್ತಾನೆ. ಇರೋ ಟೆನ್ಷನ್ ಸಾಲದು ಅಂತ ಅರ್ಜುನ್ ಕೊನೆಗೆ ಕ್ರಿಕೆಟ್ ನ ಸೆಲೆಕ್ಟ್ ಮಾಡಿ ಫೀಲ್ಡ್ ಗೆ ಇಳಿತಾನೆ. ಅದೇ ಈ ಕಡೆ ಸರ್ವಣನ್ ಆದಿ ಮೇಲೆ ದಾಳಿ ಮಾಡೋಕೆ ನೋಡ್ತಿದ್ದಾನೆ. ಇಂಡಿಯಾ ಗೆಲ್ಲೋಕೆ ಇನ್ನ 4 ರನ್ ಬೇಕು, ಆದ್ರೆ ಅರ್ಜುನ್ ರಿವರ್ಸ್ ಸ್ವೀಪ್ ಮಾಡಿ 6 ಹೊಡಿತಾನೆ. ಇದೇ ರೀತಿ ಹಾಸ್ಪಿಟಲ್ಗೆ ಹೋಗ್ದಲೆ ವಾಪಸ್ ಬಂದ ಕುಮುದ ಬ್ಯಾಟ್ ಅಲ್ಲಿ ಸರ್ವಣನ್ಗೆ ಹೊಡೆದು ಆ ದಿನ ಕಾಪಾಡ್ತಾಳೆ. ಇಂಡಿಯಾ ವಿನ್ ಆಯ್ತು ಅಂತ ಎಲ್ಲರೂ ಖುಷಿಯಾಗಿದ್ರೆ ಆದಿ ನನ್ನನ್ನ ಕ್ಷಮಿಸ್ಬಿಡು ಅಂತ ಅರ್ಜುನ್ ಅಳ್ತಾ ಇದ್ದಾನೆ. ಯಾಕಂದ್ರೆ ಅವನ್ಗೆ ಗೊತ್ತಿಲ್ಲ ಕುಮುದ ಆಲ್ರೆಡಿ ಆ ದಿನ ಕಾಪಾಡಿದಳೆ ಅಂತ. ಪೊಲೀಸ್ ಅವರು ಕುಮುದ ಮತ್ತೆ ಸರ್ವಣನಿಂದ ಹಳೆ ಮನೆಗೆ ಹೋದಾಗ ಕುಮುದ ಈ ಮನೆಯಲ್ಲಿ ಇದ್ದಾಳೆ ಅಂತ ಗೊತ್ತಾಗಿ ಸರಿಯಾದ ಸಮಯಕ್ಕೆ ಬರ್ತಾರೆ. ಆದರೆ ಸರ್ವಣನ್ನ ಕಿವಿಯಿಂದ ತುಂಬಾನೇ ರಕ್ತ ಹೋಗಿ ಇವನು ಸಾವನ್ನಪ್ಪಿರೋ ಹಾಗೆ ಕಾಣ್ತಿದ್ದಾನೆ, ಆದ್ರೆ ಕನ್ಫರ್ಮ್ ಇಲ್ಲ. ಮೂವಿ ಮುಗಿಬೇಕಾದ್ರೆ ಕೊನೆಗೆ ಸರ್ವಣನ್ನ ಹೈಡ್ರೋಫ್ಯೂಲ್ ಪ್ರಾಜೆಕ್ಟ್ ಅಪ್ರೂವ್ ಆಗಿದೆ ನ್ಯೂಸ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಸೈಂಟಿಸ್ಟ್ ಆಗಿದ್ದ ಡಾಕ್ಟರ್ ಸರ್ವಣನ್ ಹೈಡ್ರೋಫ್ಯೂಲ್ ನ ಮಾಡಿದ್ದಾರೆ ಅಂತ. ಇಲ್ಲಿಗೆ ಈ ಮೂವಿ ಮುಗ್ದೋಗುತ್ತೆ ಸ್ನೇಹಿತರೆ. ಆದ್ರೆ ಈ ವಿಡಿಯೋ ಮುಗ್ದಿಲ್ಲ, ಏನಾಯ್ತು ಕೊನೆಯಲ್ಲಿ ಅಂತ ಈಗ ನೋಡೋಣ. ಸರ್ವಣನ್ ಸಾವನ್ನಪ್ಪಿದ್ದಾನೆ ಅಂತ ನನಗೆ ಅನ್ಸುತ್ತೆ ಸ್ನೇಹಿತರೆ, ಯಾಕಂದ್ರೆ ನ್ಯೂಸ್ ಅಲ್ಲಿ ಸರ್ವಣನ್ನ ಯಾವ್ದೋ ಹಳೆ ಫೋಟೋ ಹಾಕಿ ತೋರಿಸ್ತಿದ್ದಾರೆ. ರೀಸೆಂಟ್ ಆಗಿ ಮಾತಾಡಿರೋದು ಅಥವಾ ಬೇರೆ ಯಾವ್ದಾದ್ರು ವಿಡಿಯೋ ಹಾಕಿ ತೋರಿಸಬಹುದಾಗಿತ್ತು. ಸಾವನ್ನಪ್ಪಿದ ನಂತರ ಇವನು ಮಾಡಿರೋ ಕ್ರೈಮ್ಸ್ ಬಗ್ಗೆ ಗೊತ್ತಾದ್ರು ಅದರ ಹಿಂದಿನ ಕಾರಣ ತಿಳಿದು ಗೌರ್ಮೆಂಟ್ ಅವರು ಸರ್ವಣನ್ನ ಪ್ರಾಜೆಕ್ಟ್ ಅಪ್ರೂವ್ ಮಾಡಿಸಿರೋ ಹಾಗೆ ಕಾಣ್ತಿದೆ. ಅಕಸ್ಮಾತ್ ಸರ್ವಣನ್ ಬದುಕಿದ್ದು ಬೆಟ್ಟಿಂಗ್ ದಂಧೆಯಲ್ಲಿ ಭಾಗಿಯಾಗಿದ್ದ ಮತ್ತೆ ಕಿಡ್ನಾಪ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದ ಅಂತ ಗೊತ್ತಾಗಿ ಜೈಲ್ಗೆ ಹೋಗಿದ್ದಿದ್ರೆ ಇವನ ಪ್ರಾಜೆಕ್ಟ್ ಅಪ್ರೂವ್ ಆಗೋ ಸಾಧ್ಯತೆ ಕಡಿಮೆ ಇತ್ತು. ಇವನೊಬ್ಬ ಕ್ರಿಮಿನಲ್ ಅಂತ ಹೇಳಿ ಜೈಲ್ಗೂ ಹೋಗಿ ಆದ್ಮೇಲೆ ಅಕಸ್ಮಾತ್ ಏನಾದ್ರೂ ಇವನ ಪ್ರಾಜೆಕ್ಟ್ ಅಪ್ರೂವ್ ಆಗಿದ್ದಿದ್ರೆ ಟಿವಿಯಲ್ಲಿ ಡಾಕ್ಟರು ಸೈಂಟಿಸ್ಟು ಅಂತೆಲ್ಲ ಮರ್ಯಾದೆ ಕೊಟ್ಟು ಸರ್ವಣನ್ ಬಗ್ಗೆ ಹೇಳ್ತಿರ್ಲಿಲ್ಲ. ಸರ್ವಣನ್ನ ಪ್ರಾಜೆಕ್ಟ್ ಆಗ್ಲಿ ಭಾರತ ದೇಶಕ್ಕೆ ಏನಾದ್ರೂ ಒಳ್ಳೇದು ಮಾಡ್ಬೇಕು ಅಂತ ಇವನ ಮನ್ಸಲ್ಲಿ ಇದ್ದಿದ್ದಾಗ್ಲಿ ಯಾವ್ದು ತಪ್ಪಲ್ಲ. ಆದ್ರೆ ಜೀವನ ಪರಿಸ್ಥಿತಿ ಅನ್ನೋದು ಇವನಿಗೆ ಯಾವ ತರ ಟೆಸ್ಟ್ ಕೊಡುತ್ತೆ ಅಂದ್ರೆ ಯಾವ್ದನ್ನ ಆಯ್ಕೆ ಮಾಡ್ಬೇಕು ಅಂತ ಗೊತ್ತಾಗದೆ ಎಲ್ಲರೂ ತನ್ನನ್ನ ಲೂಸರ್ ಅನ್ಕೊಂಡಿರೋದನ್ನ ನೋಡಿ ಹಾಲಿವುಡ್ ಸೂಪರ್ ಹೀರೋ ಮೂವೀಸ್ ಅಲ್ಲಿ ಯಾವ್ದೋ ಕೆಟ್ಟ ಘಟನೆಯಿಂದ ಸೂಪರ್ ವಿಲನ್ ಗಳು ಸೃಷ್ಟಿ ಆಗ್ತಾರಲ್ಲ, ಅದೇ ರೀತಿ ಸರ್ವಣನ್ ಕೂಡ ಚೇಂಜ್ ಆಗ್ತಾನೆ. ಈ ಚೇಂಜ್ ಇಂದ ತುಂಬಾನೇ ಜನರಿಗೆ ತೊಂದರೆನೆ ಆಗೋದು ಅಂತ ಕುಮುದ ವಾಪಸ್ ಬರ್ತಾಳೆ. ಆ ದಿನ ಕಾಪಾಡೋಕೆ ಸರ್ವಣನ್ಗೆ ಹೊಡಿತಾಳೆ. IVF ಗಿಂತ ಮುಖ್ಯ ತನ್ನ ಮಗನ ರೀತಿನೇ ನೋಡೋ ಒಬ್ಬ ಹುಡುಗನನ್ನ ಕಾಪಾಡೋದು ಮುಖ್ಯ ಅಂತ ಆ ದಿನ ಕಾಪಾಡೋಕೆ ಬರ್ತಾಳೆ. ಇವಳು ಟೆಸ್ಟ್ ಅಲ್ಲಿ ಒಂದು ರೀತಿ ಪಾಸ್ ಆದ್ಲು ಅಂತಾನೆ ಹೇಳ್ಬೋದು. ಇನ್ನ ಅರ್ಜುನ್ ಕೂಡ ಕೊನೆಗೆ ಬರ್ತಾ ಬರ್ತಾ ಮರ್ತೋಗ್ತಾನೆ. ತನ್ನನ್ನ ತಾನು ಪ್ರೂವ್ ಮಾಡ್ಕೊಂಡು ರಿಟೈರ್ ಆಗೋ ಟೈಮಲ್ಲೂ ಫಾರ್ಮ್ ಅಲ್ಲಿ ಇದ್ದೆ ಅನ್ನೋ ತೃಪ್ತಿ ಇರಬೇಕು ಅಂತ ತನಿಗೋಸ್ಕರ ಮ್ಯಾಚ್ ಆಡೋಕೆ ಹೇಳಿದವನು ಆ ದಿನ ಕಾಪಾಡೋಕೆ ತನ್ನ ಉದ್ದೇಶ ಮತ್ತೆ ಇಡೀ ದೇಶ ತನ್ನ ಮೇಲೆ ದೊಡ್ಡ ನಂಬಿಕೆ ಇಟ್ಟಿದೆ ಅನ್ನೋದು ಮರಿತಾನೆ. ಕೊನೆಯಲ್ಲಿ ಇವನ್ಗೂ ಕೂಡ ಅರಿವಾಯ್ತು ತಾನು ಆಡ್ತಿರೋದು ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಅಲ್ಲ, ಜೀವನದ ಟೆಸ್ಟ್ ಮ್ಯಾಚ್ ಅಂತ. ಆ ಟೆಸ್ಟ್ ಮ್ಯಾಚ್ ಅಲ್ಲಿ ತನ್ನ ಮಗನಿಗಿಂತ ಕೋಟಿಗಟ್ಟಲೆ ಜನರ ನಂಬಿಕೆ, ವಿಶ್ವಾಸ ಮತ್ತೆ ಭಾರತ ಗೆಲ್ಲುತ್ತೆ ಅನ್ನೋ ನಿರೀಕ್ಷೆ, ತನ್ನ ಮೇಲಿನ ಕ್ರಿಕೆಟ್ ಪ್ರೀತಿನೇ ಹೆಚ್ಚು ಮುಖ್ಯ ಅಂತ ಒಬ್ಬ ಸೈನಿಕನ ರೀತಿ ಯೋಚನೆ ಮಾಡಿ ಭಾರತವನ್ನ ಗೆಲ್ಲಿಸ್ತಾನೆ. ಸೊ ಸ್ನೇಹಿತರೆ, ಈ ರೀತಿ ಎಲ್ಲರ ಜೀವನದಲ್ಲಿ ಯಾವ ರೀತಿ ಟೆಸ್ಟ್ ನಡೆಯುತ್ತೆ ಅಂತ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಈ ವಿಡಿಯೋ ಸ್ನೇಹಿತರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.